श्रीगुरुभ्यो नमः। हरिः ओम्। व्यासाय भवनाशाय श्रीशाय गुणराशये नद्याय शुद्धविद्याय मध्वाय च नमो नमः। भवत्यदनुभावाद्यडमुखोऽपि वाग्मीडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणोर्घाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सद्धर्मरताय च भजतां कल्पवृक्षाय नमतां कामधेनवे। ब्रह्मचर्य हरिप्रीतिसविद्यावादशालिनः इष्टदां कष्टहर्तृन्नः विद्यामान्यान् मुनीन् नुमः। श्रीगुरुभ्यो नमः। हरिः ओम्। ಭಗವಂತನನ್ನು ಉಳಿಸಿಕೊಳ್ಳಲಿಕ್ಕೆ ಬೇರೆ ಬೇರೆ ವಿಧವನ್ನು ಮಾಧ್ಯಮಗಳನ್ನು ನಮ್ಮ ಮುಂದೆ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ. ಅವನನ್ನು ಭಗವಂತನನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಅದನ್ನು ಅವನ ಮೂರ್ತಿಯನ್ನು ಅವನ ಮಾನಸ ಪ್ರತಿಮೆಯನ್ನು ಮನಸ್ಸಿನಲ್ಲಿ ದೃಢಗೊಳಿಸಿ ಅದನ್ನು ಚೆನ್ನಾಗಿ ಅದನ್ನು ಅರಿತು ತನ್ಮೂಲಕವಾಗಿ ಏನು ಅತೀ ಅವಶ್ಯಕ ಅಂತ ಕೇಳಿದರೆ ಭಗವಂತನನ್ನು ಕಾಣಲಿಕ್ಕೆ ಭಕ್ತಿ. ಆ ಭಕ್ತಿಯಿಂದ ನಾವು ಏನನ್ನು ಅರ್ಪಿಸ್ತೇವೆಯೋ ಭಗವಂತ ಅದಕ್ಕೆ ಒಲಿತಾನೆ ಎಂಬುದಾಗಿ ಹೇಳಿ ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಹೇಳುತ್ತಾರೆ, ಗೋಳಕಗಳೇ ರಮಾರಮಣನ ನಿಜ ಆಲಯಗಳನುದಿನದಿ ಸಂಪ್ರಾಕ್ಷಳನೆಯ ಸಮ್ಮಾರ್ಜನವು ಕರ್ಣಗಳೇ ದೀಪಗಳ ಸಾಲು ತತ್ತದ್ ವಿಷಯಗಳ ಸಮ್ಮೇಳನವೇ ಪರ್ಯಂಕ ತತ್ಸುಖದೇಳಿಗೆಯ ಸುಪ್ಪತ್ತಿಗೆ ಆತ್ಮನಿವೇದನವೇ ವಸನ. ಭಗವಂತನಿಗೆ ಏನನ್ನು ಅರ್ಪಿಸಬೇಕು ಎಂಬುದಾಗಿ ಹೇಳಿದಾಗ ಅದಕ್ಕೆ ಜಗನ್ನಾಥದಾಸರು ಒಳ್ಳೆಯ ಒಂದು ವಿಚಾರವನ್ನು ನಮ್ಮ ಮುಂದೆ ಹೇಳ್ತಾರೆ. ಇಂದ್ರಿಯಗಳಿಗೆ ಆಶ್ರಯವಾಗಿರತಕ್ಕಂತಹ ಈ ಗೋಲಕಗಳು ನಮಗೆ ಜ್ಞಾನ ಬರುವಂತಹದ್ದು. ಜ್ಞಾನಕ್ಕೆ ಜ್ಞಾನ ಯಾವುದರ ಮೂಲಕ ಬರ್ತದೆ? ಚಕ್ಷುರಿಂದ್ರಿಯ ಅಂದರೆ ಚಕ್ಷುರುಚಿನಲ್ಲಿ ಇರತಕ್ಕಂತಹದ್ದೊಂದು ಸೂಕ್ಷ್ಮವಾಗಿರತಕ್ಕಂತಹ ಇಂದ್ರಿಯ. ಆ ಇಂದ್ರಿಯದಲ್ಲಿ ನಮಗೆ ಇಂದ್ರಿಯ ದ್ವಾರ ಇಂದ್ರಿಯಗಳು ಆ ಜ್ಞಾನಕ್ಕೆ ಸಹಕಾರಿ. ಅದಕ್ಕೋಸ್ಕರವಾಗಿ ನಮಗೆ ಅಲ್ಲಿ ಜ್ಞಾನ ಬರುವಂತಹದ್ದು. ಹೀಗೆ ಆ ಗೋಳಕಗಳು ಇಂದ್ರಿಯಗಳಿಗೆ ಆಶ್ರಯವಾಗಿರತಕ್ಕಂತಹ ಗೋಳಕಗಳು, ಈ ಗೋಲಕಗಳು ಚಕ್ಷುರಿಂದ್ರಿಯದಕ್ಕೆ ಬೇಕಾಗಿರತಕ್ಕಂತಹ ಈ ಚಕ್ಷುಸ್ಸು, ಅದೇ ರೀತಿಯಾಗಿ ಶ್ರವಣೇಂದ್ರಿಯ ವಿಷಯವನ್ನು ಶ್ರಾವಣ ಪ್ರತ್ಯಕ್ಷಕ್ಕೆ ಬೇಕಾಗಿರತಕ್ಕಂತಹ ಈ ಶ್ರವಣೇಂದ್ರಿಯ, ತ್ವಗಿಂದ್ರಿಯ, ಅದೇ ರೀತಿಯಾಗಿ ತ್ವಕ್, ಎಲ್ಲವುಗಳು ಕೂಡ ಆಶ್ರಯ. ಜ್ಞಾನ ಬರಲಿಕ್ಕೆ ಅದು ಎಲ್ಲವುಗಳು ಕೂಡ ಆಶ್ರಯ. ಆದ್ದರಿಂದ ಆ ಗೋಳಕಗಳು, ಅದಕ್ಕೆ ಅಧಿಪತಿಯಾಗಿರತಕ್ಕಂತಹ ಭಗವಂತ ಅವನೇ ಅದರಲ್ಲಿ ಮುಖ್ಯನಾಗಿರತಕ್ಕಂತಹ ಆಶ್ರಯ. ಅವನು ಏನು ಮಾಡ್ತಾನೆ ಅಂತ ಕೇಳಿದರೆ ಎಲ್ಲವನ್ನು ಕೂಡ ಸ್ವಚ್ಛಗೊಳಿಸಬೇಕಂತೆ. ನಾವು ಇಂದ್ರಿಯಗಳನ್ನು ಶುದ್ಧಿಗೊಳಿಸಬೇಕು. ಇಂದ್ರಿಯಗಳನ್ನು ಶುದ್ಧಿಗೊಳಿಸಲಿಕ್ಕೆ ಏನು ಪ್ರಕ್ರಿಯೆಗಳೇನು ಕೇಳಿದರೆ ಭಗವಂತನ ಚಿಂತನೆ. ಅದನ್ನು ಆ ಇಂದ್ರಿಯಗಳನ್ನು ಏನು ನಮಗೆ ಇಂದ್ರಿಯಗಳನ್ನು ನೀಡಿದ್ದಾನೆ ಭಗವಂತ, ಶ್ರಾವಣಕ್ಕೋಸ್ಕರವಾಗಿ ಕೇಳಲಿಕ್ಕೋಸ್ಕರವಾಗಿ ಶ್ರವಣೇಂದ್ರಿಯ, ಇನ್ನು
ತ್ವಗಿಂದ್ರಿಯ, ಮುಟ್ಲಿಕ್ಕೆ ಬೇಕಾಗಿರತಕ್ಕಂತಹ ಸ್ಪರ್ಶಜ್ಞಾನಕ್ಕೆ ಬೇಕಾಗಿರತಕ್ಕಂತಹ ತ್ವಗಿಂದ್ರಿಯ, ನೋಡಲಿಕ್ಕೆ ಬೇಕಾಗಿರತಕ್ಕಂತಹ ಚಕ್ಷುರಿಂದ್ರಿಯ, ಅದೇ ರೀತಿಯಾಗಿ ನಡೆಯಲಿಕ್ಕೆ ಬೇಕಾಗಿರತಕ್ಕಂತಹ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಅದೇ ರೀತಿಯಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ ಎಲ್ಲ ಜ್ಞಾನವನ್ನು ಗ್ರಹಣ ಮಾಡಲಿಕ್ಕೆ ಬೇಕಾಗಿರತಕ್ಕಂಥದ್ದು ಇಂದ್ರಿಯಗಳು. ಈ ಇಂದ್ರಿಯಗಳನ್ನು ಭಗವಂತನಿಗೋಸ್ಕರವಾಗಿ ಅದನ್ನು ಅರ್ಪಣೆ ಮಾಡಬೇಕು. ಆವಾಗ ಆ ಸ್ವಚ್ಛಗೊಳಿಸುವುದನ್ನೇ ಸಮ್ಮಾರ್ಜನೆ ಅಂತ ಕರೀತಾರೆ, ಶುದ್ಧಿಗೊಳಿಸುವಂತಹದ್ದು. ಈ ಇಂದ್ರಿಯಗಳನ್ನು ಭಗವಂತನಿಗೋಸ್ಕರವಾಗಿ ಅದನ್ನು ಅರ್ಪಣೆ ಮಾಡುವಂತಹದ್ದೇ ಸಮ್ಮಾರ್ಜನೆ. ಅದಾದ ಮೇಲೆ ಕಣ್ಣು ಮೊದಲಾದಂತಹ ಇಂದ್ರಿಯಗಳು ಅದು ದೀಪ. ಇನ್ನು ವಿಷಯಗಳೊಂದಿಗೆ ಅವುಗಳ ಸೇರುವಿಕೆ ಅದು ಏನು ಸುಖ. ಹೀಗೆ ಎಲ್ಲವನ್ನೂ ಕೂಡ ಆತ್ಮ ಸಮರ್ಪಣೆ. ಕೊನೆಗೆ ನಾವು ಏನನ್ನು ಮಾಡಬೇಕು ಅಂತ ಕೇಳಿದ್ರೆ ಭಗವಂತನಿಗೆ ದಾರಾನ್ನ ಸುತಾನ್ನ ಪ್ರಿಯಾನ್ನ ಪ್ರಾಣಾನ್ನ ಪರಸ್ಮೈ ಸನ್ನಿವೇದಯತೆ, ಭಗವಂತನಿಗೆ ಅದೆಲ್ಲವನ್ನೂ ಕೂಡ ಅರ್ಪಣೆ ಮಾಡಬೇಕು ಅಂತ. ಹೀಗೆ ಆ ಗೋಳಕಗಳು, ಇಂದ್ರಿಯಗಳಿಗೆ ಅಧಿಷ್ಠಾನವಾಗಿರತಕ್ಕಂತಹ ಕಣ್ಣು, ಕಿವಿ, ಇದೆಲ್ಲವೂ ಕೂಡ ಶ್ರವಣಾದಿಗಳು, ಇದೇ ವಾಸ್ತವಿಕವಾಗಿ ಭಗವಂತನಿಗೆ ಮಂದಿರ ಅಂತ ಅನಿಸ್ತದೆ. ಅಂದರೆ ಆ ಭಗವಂತ ಇರಲಿಕ್ಕೆ ಬೇಕಾಗಿರತಕ್ಕಂತಹ, ಆಶ್ರಯಕ್ಕೆ ಬೇಕಾಗಿರತಕ್ಕಂತಹ ಸ್ಥಾನಗಳು, ಆಶ್ರಯ ಸ್ಥಾನಗಳು, ಅದನ್ನು ಶುದ್ಧಿಗೊಳಿಸಬೇಕು, ಶುದ್ಧವಾಗಿಟ್ಟುಕೊಳ್ಳಬೇಕು. ಶುದ್ಧವಾಗಿಟ್ಟುಕೊಳ್ಳುವುದು ಹೇಗೆ ಅಂತ ಕೇಳಿದರೆ, ಅದರಿಂದ ಆ ಇಂದ್ರಿಯಗಳಿಂದ ಭಗವದ್ ವಿಚಾರಗಳನ್ನು, ಭಗವದ್ವಿಷೇಕವಾಗಿರತಕ್ಕಂಥ, ಭಗವತ್ ಸಂಬಂಧಿಯಾಗಿರತಕ್ಕಂತಹ ವಿಚಾರಗಳನ್ನು ಕೇಳುವುದು, ನೋಡುವುದು, ಅದಕ್ಕೆ ಬೇಕಾಗಿರತಕ್ಕಂತಹ ಪೂಜಾದಿ ಸಾಮಗ್ರಿಗಳನ್ನು ಒಟ್ಟು ಮಾಡುವುದು, ಭಗವಂತನನ್ನು ನೋಡಲಿಕ್ಕೋಸ್ಕರವಾಗಿ, ಭಗವಂತನನ್ನು ಪ್ರದಕ್ಷಿಣೆಗೋಸ್ಕರವಾಗಿ ಕಾಲು ಇತ್ಯಾದಿಗಳನ್ನು ಅದನ್ನು ಉಪಯೋಗಿಸಿಕೊಳ್ಳುವಂತಹದ್ದು, ಇದೆಲ್ಲವನ್ನೂ ಕೂಡ ಹೇಳ್ತಾರೆ. ಹೀಗೆ ಆಯಾ ಇಂದ್ರಿಯಗಳನ್ನು, ಆ ಇಂದ್ರಿಯ ವಿಷಯಗಳ ಸಂಪರ್ಕವನ್ನೇ ಪರ್ಯಂಕ ಅಂದರೆ ಹಾಸಿಗೆ ಎಂದೆನಿಸಿಕೊಳ್ಳುತ್ತದೆ. ಇನ್ನು ಆಯಾಯ ಕಣ್ಣು ಇತ್ಯಾದಿಗಳು ಇಂದ್ರಿಯಗಳು ಅದು ದೀಪ. ಅದಾದ ಮೇಲೆ ಅಲ್ಲಿ ಆಗತಕ್ಕಂತಹ ಆನಂದಾತಿಶಯ ಇದು ಸುಖ. ಇದಾದ ಮೇಲೆ ಕೊನೆಗೆ ಆತ್ಮನಿವೇದನೆ, ತನ್ನನ್ನು ತಾನು ಭಗವಂತನಿಗೆ ಅರ್ಪಣೆ ಮಾಡುವಂತಹದ್ದು, ಇದು ಪೂರ್ತಿ ವಸ್ತ್ರ. ಈ ಜೀವನವನ್ನು ಅವನಿಗೋಸ್ಕರವಾಗಿ ಅರ್ಪಣೆ ಮಾಡುವಂತಹದ್ದನ್ನು ಇದು ಮಾನಸಿಕ ಪೂಜೆ ಎಂದು ಅನಿಸಿಕೊಳ್ತದೆ ಅಂತ ಹೇಳ್ತಾರೆ. ಹೀಗೆ ಇನ್ನೊಂದು ಏನು ಅಂತ ಕೇಳಿದ್ರೆ ಒಳ್ಳೆಯ ವಿಚಾರವನ್ನು ಹೇಳ್ತಾರೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಹೇಳಿಕೊಂಡು ನಮಗೆ ದೇವರನ್ನು ನೋಡಲಿಕ್ಕೆ, ದೇವರನ್ನು ಸೇರಲಿಕ್ಕೆ ಬೇಕಾಗಿರತಕ್ಕಂತಹ ವಿಚಾರವನ್ನು ಹೇಳ್ತಾರೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಕೊನೆಗೆ ಏನು ಆತ್ಮನಿವೇದನೆ, ತನ್ನನ್ನು ತಾನು ಅವನಿಗೆ ಅರ್ಪಿಸಿಕೊಳ್ಳಬೇಕು. ತಾನು ಯಾರಿಗೆ ಸಂಬಂಧಪಟ್ಟವನು ಅಂತ ಕೇಳಿದರೆ ನಾನು ಭಗವಂತನಿಗೆ ಸಂಬಂಧಪಟ್ಟಿರುವವನು, ಹೊರತು ಇನ್ಯಾರಿಗೂ ಕೂಡ ನಾನು ಸಂಬಂಧಪಟ್ಟವನಲ್ಲ ಎಂಬಂತಹ ಆತ್ಮನಿವೇದನೆ, ತನ್ನನ್ನು ತಾನು ಅವನಿಗೆ ಅರ್ಪಿಸಿಕೊಳ್ಳುವಂತಹದ್ದು ಅತೀ ಮುಖ್ಯವಾಗಿರತಕ್ಕಂತಹದ್ದು, ಅತೀ ಅವಶ್ಯಕವಾಗಿರತಕ್ಕಂತಹದ್ದು ಎಂಬುದಾಗಿ ಹೀಗೆ ಹೇಳ್ತಾರೆ. ಅದಾದ ಮೇಲೆ ಭಾಗವತ ತಾತ್ಪರ್ಯದ ವಿಚಾರವನ್ನು ಹೇಳ್ತಾರೆ. ಆತ್ಮಸ್ಥತ್ವೇನ ವೇದನಂ ಆತ್ಮನಿವೇದನಂ ಅಂತ. ಭಗವಂತ ಇದ್ದಾನೆ, ಆತ್ಮನಲ್ಲಿ ಇದ್ದಾನೆ ಅಂತ ಎಂಬುದನ್ನು ತಿಳ್ಕೊಳ್ಳುವಂತಹದ್ದು, ಇದನ್ನೇ ಆತ್ಮನಿವೇದನ ಅಂತ ಕರೀತಾರೆ. ಅದಾದ ಮೇಲೆ ಮಮ ಅಂತಸ್ಥಾನಿ ಅಂತ, ನನ್ನನ್ನು ನಿಯಮನೆ ಮಾಡತಕ್ಕಂತಹ, ಎಲ್ಲರನ್ನೂ ನಿಯಮನೆ ಮಾಡತಕ್ಕಂಥವನು ನಿಯಂತ್ರ ಯಾರು ಕೇಳಿದ್ರೆ, ನಿಯಂತ್ರ ಯಾರು ಅಂತ ಕೇಳಿದ್ರೆ ಅದು ಭಗವಂತ. ಈ ಜ್ಞಾನ ಅದನ್ನು ಆತ್ಮನಿವೇದನೆ. ಹೀಗೆ ಎಲ್ಲವನ್ನೂ ಕೂಡ ನಾವು ಭಗವಂತನಿಗೆ ಅದನ್ನು ಅರ್ಪಿಸಬೇಕು ಎಂಬುದಾಗಿ ಇಲ್ಲಿ ಭಗವದ್ ಅರ್ಪಣೆಯನ್ನೇ ನಮಗೆ ಮುಖ್ಯವಾಗಿ ಹೇಳುವಂತಹದ್ದು. ಭಗವದ್ ಅರ್ಪಣಾರಹಿತವಾಗಿರತಕ್ಕಂತಹದ್ದು ಯಾವತ್ತೂ ಕೂಡ ಅದು
ಸುಖ ಸಾಧನ ಅಂತ ಅನಿಸಿಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಸುಖ ಆಗಬೇಕು, ಸುಖಕ್ಕೆ ಸಾಧನವಾಗಬೇಕು ಅಂತಾದರೆ ಭಗವಂತನಿಗೆ ನಮ್ಮನ್ನು ನಾವು ಅರ್ಪಿಸಿಕೊಂಡಾಗ ಆವಾಗ ಈ ಜೀವನವೇ ಅದು ಪೂಜೆ ಅಂತ ಅನಿಸಿಕೊಳ್ಳುತ್ತದೆ. ಮಾನಸಿಕವಾಗಿರತಕ್ಕಂತಹ ಪೂಜೆ ಅಂತ ಅನಿಸಿಕೊಳ್ಳುತ್ತದೆ ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ನಾವಿದನ್ನು ಅನುಸರಿಸಬೇಕು, ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಅದಾದ ಮೇಲೆ ಆಧ್ಯಾತ್ಮಿಕ ಪೂಜಾ ವಿಚಾರವನ್ನು ಏನು ಮಾನಸಿಕವಾಗಿರತಕ್ಕಂತಹ ಪೂಜಾ ವಿಚಾರ ಅದನ್ನು ಹೇಳ್ತಾರೆ. ಪಾಪ ಕರ್ಮವು ಪಾದುಕೆಗಳನ್ನು ಲೇಪನವು ಸತ್ಪುಣ್ಯ ಶಾಸ್ತ್ರಾಲಾಪನವೇ ಶ್ರೀ ತುಳಸಿ ಸುಮನೋ ವೃತ್ತಿಗಳೇ ಸುಮನ ಕೋಪ ಧೂಪವು ಭಕ್ತಿ ಭೂಷಣ ವ್ಯಾಪಿಸಿದ ಸದ್ಬುದ್ಧಿ ಛತ್ರವು ದೀಪವೇ ಸುಜ್ಞಾನ ಆರಾರ್ತಿಗಳೇ ಗುಣಕಥನ. ಭಗವಂತನಿಗೆ ನಾವು ಛತ್ರ ಚಾಮರ ವ್ಯಜನ ಪರ್ಯಂಕ ಅದೇ ರೀತಿಯಾಗಿ ಅವನಿಗೆ ಗಂಧ ತುಳಸಿ ಧೂಪ ದೀಪ ಇತ್ಯಾದಿಗಳನ್ನೆಲ್ಲ ಸಮರ್ಪಣೆ ಮಾಡಬೇಕು. ಮಾನಸಿಕ ಪೂಜೆಯಲ್ಲಿಯೂ ಕೂಡ ಅದೇ ರೀತಿಯಾಗಿ ನಮ್ಮ ಏನು ದೈಹಿಕವಾಗಿರತಕ್ಕಂತಹ ದೇವತಾ ಅರ್ಚನಾ ಸಂದರ್ಭದಲ್ಲಿಯೂ ಕೂಡ ದೇವರಿಗೆ ನಾವು ಪೂಜಾದಿಗಳನ್ನು ಮಾಡಬೇಕು. ಯಾವುದು ಪೂಜೆ ನಡೆಸಿಕೊಳ್ಳುತ್ತದೆ ಅಂತ ಕೇಳಿದರೆ ಒಳ್ಳೆಯ ವಿಚಾರವನ್ನು ಹೇಳ್ತಾರೆ. ಯಾವುದು ಅಂತ ಕೇಳಿದರೆ ಈ ಮಾನಸಿಕ ಪೂಜವಾಗಿರತಕ್ಕಂತಹದ್ದು ಅದನ್ನು ಅದರ ಲಿಸ್ಟನ್ನು ಕೊಡ್ತಾರೆ. ಏನು ಅಂತ ಕೇಳಿದರೆ ಯಾವುದೆಲ್ಲ ಇದೆ ನಾವು ದೇವರಿಗೆ ಅರ್ಪಣೆ ಮಾಡಬೇಕಾದಂತಹ ಒಂದಷ್ಟು ವಿಚಾರಗಳು ಯಾವುದು ಅಂತ ಕೇಳಿದರೆ ಪಾಪ ಕರ್ಮವು ಪಾದುಕೆಗಳು. ನಾವು ಬೇಕಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತೇವೆ. ಅದೇ ರೀತಿಯಾಗಿ ಇನ್ನಿತರವಾಗಿರತಕ್ಕಂತಹ ಕೆಟ್ಟ ಕೆಲಸಗಳು ಕೂಡ ನಮ್ಮಿಂದ ಆಗಿರ್ತದೆ. ಹೇಳ್ತಾರೆ ಪಾಪ ಕರ್ಮವು ಪಾದುಕೆಗಳು. ನಮ್ಮಿಂದ ತಿಳಿಯದೇ ಮಾಡಿರತಕ್ಕಂತಹ ಏನು ಪಾಪಗಳು ಅದು ಭಗವಂತನಿಗೆ ಒಂದು ರೀತಿಯಾಗಿರತಕ್ಕಂತಹ ಪಾದರಕ್ಷೆ. ನಮಗೆ ದೇವರಿಗೆ ಛತ್ರ ಚಾಮರ ವ್ಯಜನ ಪರ್ಯಂಕ ಎಂಬುದಾಗಿ ನಾವು 16 ಅಲ್ಲಿ ಪೂಜೆಗಳನ್ನು ಅರ್ಪಿಸುವಾಗ ಅರ್ಘ್ಯ ಪಾದ್ಯ ಆಚಮನ ಮಧುಬರ್ಕ ಮಧುರಾಚಮನ ಸ್ನಾನ ಇತ್ಯಾದಿಗಳನ್ನು ಹೇಳುವಾಗ ಅದರಲ್ಲಿ ಒಂದಾಗಿರತಕ್ಕಂತಹದ್ದು ಹೇಳ್ತಾರೆ. ಕೊನೆಯಲ್ಲಿ ನಾವು ದೇವರಿಗೆ ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ ದರ್ಪಣಂ ಸಮರ್ಪಯಾಮಿ ವ್ಯಜನಂ ಸಮರ್ಪಯಾಮಿ ಪಾದುಕೆ ಸಮರ್ಪಯಾಮಿ ಗೀತಂ ಸಮರ್ಪಯಾಮಿ ನೃತ್ಯಂ ಸಮರ್ಪಯಾಮಿ ವಾದ್ಯವಾದಿತ್ರಾಣಿ ಬೇರೆ ಬೇರೆ ರಾಜೋಪಚಾರ ಪೂಜಾ ಸಮರ್ಪಯಾಮಿ ಅಂತ ಹೇಳಿಕೊಂಡು ಭಗವಂತನಿಗೆ ಬೇರೆ ಉಪಚಾರ ಪೂಜೆಗಳನ್ನು ಸಮರ್ಪಣೆ ಮಾಡಲಿಕ್ಕಿದೆ. ಛತ್ರವನ್ನು ಚಾಮರವನ್ನು ವ್ಯಜನವನ್ನು ಪರ್ಯಂಕವನ್ನು ಇದೆಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡುವುದಿದೆ. ಅದರಲ್ಲಿ ಹೇಳ್ತಾರೆ ನಾವು ಮಾಡುವಂತಹ ಏನು ಪಾಪಕರ್ಮಗಳು ಅದು ಪಾದರಕ್ಷೆಗಳು. ಇನ್ನು ಪುಣ್ಯಕರ್ಮಗಳು ಒಳ್ಳೆಯ ಪಾದುಕೆಗಳನ್ನು ಲೇಪನವು ಪುಣ್ಯ. ಇನ್ನು ಲೇಪನವನ್ನು ಮಾಡಲಿಕ್ಕೆ ಭಗವಂತನಿಗೆ ಗಂಧವನ್ನು ನಾವು ಸಮರ್ಪಣೆ ಮಾಡ್ತೇವೆ. ಗಂಧಸ್ಥಾನೀಯವಾಗಿ ಯಾವುದಿದೆ ಅಂತ ಕೇಳಿದರೆ ಪುಣ್ಯಕರ್ಮಗಳು. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸು ಅಂತ ಹೇಳ್ತಾರೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದಂತಕ್ಕಂಥದ್ದು. ಇದನ್ನೇ ಹೇಳ್ತಾರೆ ಒಳ್ಳೆಯ ಪುಣ್ಯ ಕರ್ಮಗಳನ್ನು ಮಾಡ್ತೇವೆ, ಅದನ್ನು ನಾವು ಗಂಧ ಅಂತ ಭಾವಿಸಿಕೊಳ್ಳಬೇಕು. ಗಂಧ ಭಗವಂತನಿಗೆ ಯಾವುದು ಗಂಧ ಅಂತ ಕೇಳಿದರೆ ಪುಣ್ಯಕರ್ಮಗಳು, ಪುಣ್ಯ ಕಾರ್ಯಗಳನ್ನೇ ನಾವು ಗಂಧ ಅಂತ ಅದನ್ನು ಭಗವದ್ ಅರ್ಪಣೆ ಮಾಡಬೇಕು. ಅದಾದ ಮೇಲೆ ಶಾಸ್ತ್ರ ಚಿಂತನೆ. ನಮ್ಮ ಮುಖ್ಯವಾಗಿರತಕ್ಕಂತಹ ನಮ್ಮ ಧ್ಯೇಯ ಏನು ಅಂತ ಕೇಳಿದ್ರೆ ವ್ರತಂಚ ಸ್ವಾಧ್ಯಾಯ ಪ್ರವಚನೇ ಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೇ ಚ ತಪಶ್ಚ ದಮಶ್ಚ ಶಮಶ್ಚ ಅಗ್ನಯಶ್ಚ ಅಗ್ನಿಹೋತ್ರಂಚ ಅತಿಥಯಶ್ಚ ಮಾನುಷಂಚ ಪ್ರಜಾ ಚ ಪ್ರಜನಶ್ಚ ಪ್ರಜಾತಿಶ್ಚ ಸತ್ಯವಿಚಿ ಸತ್ಯವಿಚಿ ಸತ್ಯವಚಾರಾತೀತರಃ ತಪೈದತ್ವಪಾಲಿತ್ಯ ಪೌರುಷಷ್ಟಿ ಸ್ವಾಧ್ಯಾಯ ಪ್ರವಚನ ಏವೇತಿ ನಾಗೋಮೌತ್ಕಲ್ಯ ತದ್ಧಿತಪಸ್ತದ್ಧಿತಪಃ. ತದ್ಧಿತಪಃ ಯಾವುದು ತದ್ಧಿತಪಃ ಹೇಳ್ತಾರೆ
ಭಗವಂತನಿಗೆ ಸ್ವಾಧ್ಯಾಯ ಪ್ರವಚನ, ಸ್ವಾಧ್ಯಾಯ ಅಧ್ಯಯನ, ಅದೇ ರೀತಿಯಾಗಿ ಪ್ರವಚನ, ತಪಸ್ಸು, ದಮ, ಶಮ, ಅಗ್ನಿ, ಅಗ್ನಿ, ಅದೇ ರೀತಿಯಾಗಿ ಅಗ್ನಿಹೋತ್ರ, ಅದೇ ರೀತಿಯಾಗಿ ಅತಿಥಿ ಸತ್ಕಾರ, ಇದೆಲ್ಲವೂ ಕೂಡ ಭಗವಂತನಿಗೆ ಚಿಂತನೆ, ಶಾಸ್ತ್ರದ ಚಿಂತನೆ, ಶಾಸ್ತ್ರಾವಮರ್ಶನ ಅಂತ. ನಮ್ಮ ಜೀವನ ಹೇಗಿರಬೇಕು ಅಂತ ಕೇಳಿದರೆ ಸದಾಚಾರ ಸ್ಮೃತಿಯಲ್ಲಿ ನಮಗೆ ಆಚಾರ್ಯರು ಹೇಳ್ತಾರೆ, ನಮ್ಮ ಜೀವನ ಹೇಗಿರಬೇಕು ಅಂತ ಕೇಳಿದರೆ ನಾವು ಏನನ್ನೋ ಮಾಡಿಕೊಂಡು ನಮ್ಮ ಜೀವನ ಹೋಗಬಾರದು. ಮತ್ತು ಹೇಗಿರಬೇಕು ಅಂತ ಕೇಳಿದರೆ ಭಗವಂತನಿಗೋಸ್ಕರವಾಗಿ ನಮ್ಮ ಜೀವನ ಇರಬೇಕು ಅಂತ. ಭಗವಂತನನ್ನ ಸದಾಚಾರ ಸ್ಮೃತಿಯಲ್ಲಿ ಹೇಳುವಾಗ ಆಚಾರ್ಯರು ನಮಗೆ ವಿಧಾನವನ್ನು ಮಾಡ್ತಾರೆ, ಹೇಗೆ ನಮ್ಮ ಜೀವನ ಹೋಗಬೇಕು. ನಮ್ಮ ಜೀವನ ಇಡೀ ಒಂದು ದಿನದ ದಿನಚರಿಯನ್ನು ನಮಗೆ ಅವರು ಕೊಡ್ತಾರೆ. ನಮಗೆ ಆಚಾರ್ಯ ಮಧ್ವರು ನಮ್ಮ ಜೀವನದ ಶೈಲಿ ಹೇಗಿರಬೇಕು, ನಾವು ಯಾವ ರೀತಿಯಾಗಿ ನಮ್ಮ ಜೀವನವನ್ನು ಮುಂದುವರಿಸಿಕೊಂಡು ಹೋಗಬೇಕು, ಯಾವ ತೆರನಾಗಿರಬೇಕು ಎಂಬುದಾಗಿ ಅದಕ್ಕೆ ಒಳ್ಳೆಯ ಒಂದು ಉತ್ತರವನ್ನು ಕೊಡ್ತಾರೆ. ನಮಗೆ ದಿನಚರಿಯನ್ನು ನಾವೇ ಮಾಡಿಕೊಳ್ಳಲಿಕ್ಕೆ ನಮಗೆ ಆಗದಿದ್ದಾಗ ಆಚಾರ್ಯರೇ ನಮಗೆ ದಿನಚರಿಯನ್ನು ಹಾಕಿಕೊಟ್ಟಿದ್ದಾರೆ. ಅದನ್ನು ನಾವು ಪಾಲನೆ ಮಾಡುವಂತಹದ್ದು ಅತೀ ಅವಶ್ಯಕ. ಅದಕ್ಕೋಸ್ಕರವಾಗಿ ಅದನ್ನು ನಮ್ಮ ಜೀವನದ ವ್ಯವಸ್ಥೆಯಲ್ಲಿ ನಾವು ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ. ಹೀಗೆ ಮಾಡಿದಾಗ, ಆ ಸದಾಚಾರವನ್ನು ನಮ್ಮಲ್ಲಿ ಅಳವಡಿಸಿಕೊಂಡಾಗ, ಅದನ್ನು ನಮ್ಮ ದಿನನಿತ್ಯದಲ್ಲಿ ನಾವು ಅದನ್ನು ಮಾಡಿದಾಗ ಮಾತ್ರ ಅಂತಹದ್ದು ನಮಗೆ ಅನುಗ್ರಹವಾಗಲಿಕ್ಕೆ ಸಾಧ್ಯ. ಹೇಳ್ತಾರೆ, ಭಗವಂತನನ್ನ ಏನು ಮಾಡಬೇಕು, ಯಾವ ರೀತಿಯಾಗಿರಬೇಕು ಅಂತ ಕೇಳಿದಾಗ, ಭಗವಂತನನ್ನ ವೇದಶಾಸ್ತ್ರ ವಿನೋದೇನ ಪ್ರೇಣಯನ್ ಪುರುಷೋತ್ತಮಂ ಅಂತ. ಅಹಶೇಷಂ ನಯೇತ್ ಸಂಧ್ಯಾಂ ಉಪಾಸೀತಾತ ಪೂರ್ವಮತೆ ಅಂತರಾಲಯತೋ ಬುದ್ಧ್ವ ಸ್ಮರೇತ ಬಹುಶಃ ಹರಿಂ. ಅಂತರಾಲಯತೋ ಬುದ್ಧ್ವ, ಒಂದು ವೇಳೆ ಮಧ್ಯದಲ್ಲಿ ಎಚ್ಚರ ಆಯಿತು ಅಂತಾದರೂ ಕೂಡ ನಮಗೆ ಭಗವಂತನ ಚಿಂತನೆ ಬರಬೇಕು. ಅಷ್ಟು ಮಾತ್ರವಲ್ಲದೆ ವೇದ ಶಾಸ್ತ್ರ ವಿನೋದೇನ, ನಮ್ಮ ಜೀವನ ವೇದಶಾಸ್ತ್ರಗಳ ವಿನೋದದಲ್ಲಿ ಹೋಗಬೇಕಂತೆ. ವೇದಶಾಸ್ತ್ರಗಳ ವಿನೋದ ಅಂತ ಹೇಳಿದ್ರೆ ವೇದಗಳನ್ನು ಶಾಸ್ತ್ರಗಳನ್ನು ತಮಾಷೆ ಮಾಡುವುದರಲ್ಲೆಲ್ಲ. ಮತ್ತೆ ವೇದಗಳ ಚಿಂತನೆ, ಶಾಸ್ತ್ರಗಳ ಚಿಂತನೆ, ಶಾಸ್ತ್ರಾವಮರ್ಶನ, ಅದರ ಒಳಾರ್ಥ ಚಿಂತನೆ, ಅದರ ಪುರಾಣಗಳ ಚಿಂತನೆ, ಅದರಲ್ಲಿರತಕ್ಕಂತಹ ವಾಸ್ತವಿಕವಾಗಿರತಕ್ಕಂತಹ ಅಂಶಗಳ ಚಿಂತನೆ, ಇದನ್ನು ನಾವು ಮಾಡಬೇಕು. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಸತ್ಪುಣ್ಯಶಾಸ್ತ್ರಾಲೇಪಲಾಪನವೇ, ಇದನ್ನು ಕೇಳುವಂತಹದ್ದು, ಅದನ್ನು ಅಳವಡಿಸಿಕೊಳ್ಳುವಂತಹದ್ದೇ ಶ್ರೀ ತುಳಸಿ. ಅದನ್ನು ತುಳಸಿಯನ್ನಾಗಿ ಅರ್ಪಣೆ ಮಾಡ್ತಾರೆ. ಹೇಳ್ತಾರೆ, ರಾಘವೇಂದ್ರ ಸ್ವಾಮಿಗಳು ಭಗವಂತನಿಗೆ ಪೂಜೆಯನ್ನು ಮಾಡಿದರು. ಅವರು ದೇವರಿಗೆ ಏನನ್ನು ಅರ್ಪಿಸಿದ್ರು ಅಂತ ಕೇಳಿದರೆ, ಭಗವಂತನಿಗೆ ತುಳಸಿಯನ್ನು, ಭಗವಂತನಿಗೆ ಪುಷ್ಪವನ್ನು ಅರ್ಪಿಸಿದ್ರಂತೆ. ಎಂತಹ ಪುಷ್ಪಗಳು ಅಂತ ಹೇಳಿದ್ರೆ, ತತ್ವಮಂಜರಿ ಮೊದಲಾದಂತಹ ಉಪನಿಷತ್ತಿಗೆ ಭಾಷ್ಯವನ್ನು ಬರೆದ್ರು. ಉಪನಿಷತ್ತಿಗೆ ಭಾಷ್ಯ ಉಪನಿಷತ್ತಿಗೆ ಬೇಕಾಗಿರತಕ್ಕಂಥ ಟೀಕಾಗಳನ್ನು ಬರೆದ್ರು. ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ರು. ಈ ವ್ಯಾಖ್ಯಾನಗಳನ್ನು ನಾವು ಅವರ ದೇವರಿಗೆ ಪೂಜಾರೂಪವಾಗಿ ಅರ್ಪಣೆ ಮಾಡಿದ್ರು. ಇದೇ ಭಗವಂತನಿಗೆ ನಾವು ದೇವರಿಗೆ ಏನೇನನ್ನೋ ಕೊಡ್ತೇವೆ. ಏನನ್ನ ಬೇಕಾದ್ದೊಂದು ಬಿಟ್ಟು ಬೇರೆದನ್ನೆಲ್ಲನ್ನೂ ಕೊಡ್ತೇವೆ. ಏನು ಬೇಕಾಗಿರೋದು ದೇವರಿಗೆ ಅಂತ ಕೇಳಿದ್ರೆ, ಭಗವಂತನಿಗೆ ತುಳಸಿ ಹೂವುಗಳು ಬೇಕು. ಯಾವ ತುಳಸಿ ಯಾವುದು ಇವತ್ತಿನಿಂದ ನಾಳೆಗೆ ಬಾಡಿ ಹೋಗುವಂತಹ ತುಳಸಿಯೋ ಅಥವಾ ಹೂವುಗಳೋ ಅದನ್ನು ಅರ್ಪಣೆ ಮಾಡಿ, ಅದರ ಜೊತೆಗೆ ಶಾಸ್ತ್ರಾವಮರ್ಶನ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ನಾವು ಮಾಡಲೇಬೇಕಾಗಿರತಕ್ಕಂತಹದ್ದು ಪಾಠ. ಒಂದಷ್ಟು ಜನರಿಗೆ ತಾನು ಅಧ್ಯಯನ ಮಾಡಿದ್ದನ್ನು ತಾನು ಇನ್ನೊಬ್ಬನಿಗೆ ಅದನ್ನು ತಿಳಿಸಿಕೊಡಬೇಕು. ಪಾಠವನ್ನು ಮಾಡಬೇಕು.
ಪಾಠವನ್ನು ಮಾಡುವುದಷ್ಟೇ ಅಲ್ಲದೆ ಶಾಸ್ತ್ರಗಳ ಚಿಂತನೆಯನ್ನು ಮಾಡಬೇಕು. ಆ ಜ್ಞಾನಿಗಳ ಸಂಪರ್ಕವನ್ನು ಮಾಡಿ ಜ್ಞಾನಿಗಳಲ್ಲಿ ಹೋಗಿ ಅವರಲ್ಲಿ ನಾವು ಪಾಠಗಳನ್ನು ವಿಚಾರ ಮಾಡಬೇಕು, ಕೇಳಬೇಕು. ಕೇಳುವ ಮೂಲಕವಾಗಿ ನಮ್ಮ ಜ್ಞಾನದನ್ನು ಇನ್ನಷ್ಟು ವಿಸ್ತಾರಗೊಳಿಸಬೇಕು. ಅದಕ್ಕೋಸ್ಕರವಾಗಿ ಭಗವಂತನಿಗೆ ಶಾಸ್ತ್ರಗಳ ಆಲಾಪ, ಭಗವಂತನಿಗೆ ಏನೂ ಬೇಡ, ಒಲ್ಲನೋ ಹರಿಕೊಳ್ಳನೋ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ. ಭಗವಂತನಿಗೆ ತುಳಸಿ ಇಲ್ಲದೆ ಪೂಜೆ ಮಾಡಿದರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಭಗವಂತನಿಗೆ ತುಳಸಿ ಸಹಿತವಾಗಿಯೇ ಪೂಜೆ ಮಾಡಬೇಕು. ಅಯ್ಯೋ ತುಳಸಿ ಇಲ್ಲ ಈ ನಮ್ಮ ಮನೆಯಲ್ಲಿ, ಭಗವಂತನಿಗೆ ನಾವೆಲ್ಲಿಂದ ತರುವುದು ಆ ತುಳಸಿ? ಹೇಳ್ತಾರೆ, ಶಾಸ್ತ್ರಗಳ ಚಿಂತನೆಯನ್ನು ಮಾಡಿ, ಶಾಸ್ತ್ರಾವರ್ಶನವನ್ನು ಮಾಡಿ, ವೇದಶಾಸ್ತ್ರ ವಿನೋದೇನ ಪ್ರೇಣಯನ್ ಪುರುಷೋತ್ತಮಂ. ಭಗವಂತನನ್ನ ಏನು ಹೇಗೆ ನೀವು ಖುಷಿಪಡಿಸಬೇಕು ಅಂತ ಕೇಳಿದ್ರೆ, ನೀವು ಭಗವಂತನನ್ನ ಖುಷಿಪಡಿಸಲಿಕ್ಕೆ ಬೇರೆ ಯಾವುದು ಬೇಡ. ಭಗವಂತನನ್ನ ಅರ್ಚನೆ ಮಾಡಲಿಕ್ಕೆ, ಭಗವಂತನನ್ನ ಸ್ತುತಿಸಲಿಕ್ಕೆ ಒಳ್ಳೆಯದ್ದು ಏನು ಕೇಳಿದ್ರೆ ಶಾಸ್ತ್ರಗಳ ಅವಮರ್ಶನ, ಶಾಸ್ತ್ರಗಳ ಚಿಂತನೆ. ಶಾಸ್ತ್ರಗಳನ್ನು ಅವಮರ್ಶನೆ ಮಾಡಿದಾಗ ಹೇಳ್ತಾರಲ್ವ, ಒಂದಷ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು ಅಂತ. ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂತಹದ್ದು ಒಬ್ಬ ಶಿಷ್ಯನ ಕರ್ತವ್ಯ, ಗುರುವಿನ ಕರ್ತವ್ಯ. ಅದಕ್ಕೋಸ್ಕರವಾಗಿ ಅವನು ಶಿಷ್ಯನನ್ನು ಬರಬೇಕು, ಶಿಷ್ಯನನ್ನು ಹುಡುಕಿಕೊಂಡು ಶಿಷ್ಯನನ್ನು ತಯಾರು ಮಾಡಬೇಕು, ಶಿಷ್ಯನಿಗೆ ಪಾಠವನ್ನು ಹೇಳಬೇಕು ಅಂತ ಹೇಗೆ ಹೇಳ್ತಾರೆ. ಕೇವಲ ಪಾಠವನ್ನು ಹೇಳುವುದು ಮಾತ್ರವಲ್ಲದೆ ಅದರ ಚಿಂತನೆಯನ್ನು ಹೇಳಬೇಕು. ಪುರಾಣಗಳು, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಇದರ ಭಗವದ್ಗೀತೆ, ಭಾಷ್ಯ, ಗೀತಾ ಇದೆಲ್ಲವೂ ಕೂಡ ನಮಗೆ ಒಂದೊಂದು ಅಮೂಲ್ಯವಾಗಿರತಕ್ಕಂತಹ ಸಂಪತ್ತು. ಇದನ್ನು ನಾವು ಚಿಂತನೆ ಮಾಡಬೇಕು. ಹೀಗೆ ಶಾಸ್ತ್ರಗಳ ಆಲಾಪ, ಶಾಸ್ತ್ರಗಳ ಅವಮರ್ಶನವನ್ನು ಮಾಡಬೇಕು. ಇದಾದ ಮೇಲೆ ಶಾಸ್ತ್ರ ಚಿಂತನೆಯನ್ನು ಮಾಡದೆ ಏನು ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ. ಭಗವಂತನನ್ನ ಜೀವನದಲ್ಲಿ ನಾವು ಮುಖ್ಯವಾಗಿ ಮಾಡಲೇಬೇಕಾದ್ದನ್ನು ಮಾಡುವುದಿಲ್ಲ, ಏನು ಮಾಡಬಾರ್ದು ಅದನ್ನು ಮಾಡ್ತಾ ಇರ್ತೇವೆ. ಏನು ನಮಗೆ ಕೊಟ್ಟಿರತಕ್ಕಂತಹ ನಿಯಮ ಏನು ಅಂತ ಕೇಳಿದ್ರೆ, ಶಾಸ್ತ್ರಗಳ ಚಿಂತನೆಯನ್ನು ಮಾಡಬೇಕು. ಬ್ರಹ್ಮಸೂತ್ರಾದಿಗಳು ಇದೆಲ್ಲವೂ ಕೂಡ ನಮಗೆ ಸುಲಭದಲ್ಲಿ ಸಿಕ್ಕಿರತಕ್ಕಂತಹದ್ದು. ಸುಲಭದಲ್ಲಿ ಸಿಕ್ಕಿರತಕ್ಕಂತಹದ್ದನ್ನು ಈಗ ನಮಗೆ ಕಷ್ಟಪಡಬೇಕು ಅಂತಿಲ್ಲ. ಜ್ಞಾನಿಗಳು ಬೇಕಾದಷ್ಟು ಮಂದಿ ಇದ್ದಾರೆ. ಜ್ಞಾನಿಗಳನ್ನು ಹೋಗಿ ಕೇಳಿಕೊಂಡು ಅದರ ಚಿಂತನೆಯನ್ನು ಮಾಡುವುದು ನಮ್ಮ ಕರ್ತವ್ಯ ಅಷ್ಟೇ. ನಾವು ಮಾಡಬೇಕಾದ್ದು ಏನು ಕೇಳಿದ್ರೆ, ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು. ಇಂತೆಂಥ ನಮಗೆ ಬೇಕಾದಷ್ಟು ಸಾಮಗ್ರಿಗಳು, ಸಲಕರಣೆಗಳು ಇದೆ. ಅದನ್ನು ಉಪಯೋಗಿಸಿಕೊಂಡು ಶಾಸ್ತ್ರಗಳ ಚಿಂತನೆಗೆ ನಾವು ಅದನ್ನು ಬಳಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಹೀಗೆ ಶಾಸ್ತ್ರಾಲಾಪನವೇ ಇಲ್ಲ. ವ್ಯಾಪ್ತ ಚಿಂತನೆಗೆ ಏನು ಶ್ರೀ ತುಳಸಿ ನಮಗೆ ಯಾವುದು ಕೇಳಿದ್ರೆ, ತುಳಸಿ ಬೇರೆ ಯಾವುದೂ ಅಲ್ಲ, ಯಾವುದೋ ಒಂದು ಬಾಹ್ಯವಾಗಿರತಕ್ಕಂತಹ ತುಳಸಿ. ಅದು ಇವತ್ತಿನಿಂದ ನಾಳೆಗೆ ಉಂಟಾ ಅಂತ ಕೇಳಿದ್ರೆ, ಆ ತುಳಸಿ ನಾಳೆಗೆ ಅದು ಬಾಡಿ ಕೊಳೆತು ಹೋಗಿರ್ತದೆ. ಆ ತುಳಸಿ ಉಪಯೋಗಕ್ಕೆ ಬರೋದಿಲ್ಲ, ಅಷ್ಟು ವಿಕಾರವಾಗಿರ್ತದೆ. ಹೂಗಳು ಆಗಲಿ ಎಲ್ಲವೇ ಆಗಲಿ. ಆದರೆ ಶಾಸ್ತ್ರ ಯಾವತ್ತೂ ಕೂಡ ಹಾಳಾಗದೇ ಇರತಕ್ಕಂತಹದ್ದು, ಯಾವತ್ತೂ ಕೂಡ ಬಾಡದೇ ಇರತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತ ಕೇಳಿದ್ರೆ, ಶಾಸ್ತ್ರಗಳನ್ನು ಅವಮರ್ಶನ, ಶಾಸ್ತ್ರಗಳನ್ನು ಓದಬೇಕು. ಶಾಸ್ತ್ರಗಳನ್ನು ಸಾಯುವ ತನಕನೂ ಕೂಡ ನಂದಾಯಿತು ಅಂತ ಇಲ್ಲವೇ ಇಲ್ಲ. ನಾನು ಇವತ್ತಲ್ಲ ನಾಳೆ ಏನನ್ನಾದರೂ ಒಂದು ಪಡೆದುಕೊಳ್ಳಬೇಕು, ಅದನ್ನು ನಾನು ವಶ ಮಾಡಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು. ಅದರಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಶಾಸ್ತ್ರಾಲಾಪನವೇ ನಮಗೆ ತುಳಸಿ. ಇದು ಇಂತಹ ಪೂಜೆ ಹೇಳ್ತಾರೆ, ಇದು ನಮಗೆ ಸಾಧನೆ. ಇಂತಹ ಪೂಜೆ ಭಗವತ್ ಪ್ರೀತಿದಾಯಕವಾಗಿದೆ. ಹೊರತು ಯಾವುದೋ ಒಂದು ಏನು ಮಂತ್ರಾರ್ಥವಚನ ಮನ್ಯಸ್ಯ ಸ್ವಾತ್ಮನೋವಿವ ಎಲ್ಲವನ್ನು
ಸರ್ವಕರ್ಮ ಕೃತಿಕಾಲೇಶ್ವಪಿ ಸ್ವಾಧ್ಯಾಯ ಪ್ರವಚನಯೋ ಕರ್ತವ್ಯತ್ವ. ಇದು ಕರ್ತವ್ಯ. ಅದು ಮಾಡಿದ್ರೆ ಮಾಡ್ಬೋದು ಅಥವಾ ಇಲ್ಲಿದ್ದರೆ ಇಲ್ಲ, ಆ ರೀತಿಯಾಗಿ ಇದು ವಿಕಲ್ಪ ಅಲ್ಲ. ನಮಗೆ ಮಾಡಿದ್ರೆ ಮಾಡಿ, ಇಲ್ಲದಿದ್ದರೆ ಬೇಡ, ಆ ರೀತಿಯಾಗಿ ನಮಗೆ ಇದು ವಿಕಲ್ಪವನ್ನು ಕೊಟ್ಟು ಶಾಸ್ತ್ರ ಹೇಳಿದ್ದಲ್ಲ. ಮತ್ತೇನು ಕೇಳಿದ್ರೆ ನಮಗೆ ಶಾಸ್ತ್ರಗಳು ಕೊಟ್ಟಂತಹ ಚಿಂತನೆ ಏನು ಕೇಳಿದ್ರೆ ಇತಿ ಕರ್ತವ್ಯ, ಮಾಡಲೇಬೇಕು ಯಾವುದನ್ನ ಅದನ್ನ. ಶಾಸ್ತ್ರದ ಅವಮರ್ಶನೆ, ಶಾಸ್ತ್ರವೇ ಗೊತ್ತಿಲ್ಲ, ಏನು ಮಾಡಿ ಏನು ಪ್ರಯೋಜನ? ಶಾಸ್ತ್ರದ ಹಿನ್ನೆಲೆ ಇಲ್ಲ, ತಾನು ಏನೋ ಮಾಡ್ತಾ ಇದ್ದಾನೆ, ಅದರ ಬೇಸೇ ಗೊತ್ತಿಲ್ಲ ಅಂತಾದರೆ, ತಾನು ದೊಡ್ಡ ಬಿಲ್ಡಿಂಗ್ ಕಟ್ತಾನೆ, ಬಿಲ್ಡಿಂಗ್ ಕಟ್ಟುವಾಗ ಬಿಲ್ಡಿಂಗಿಗೆ ಬೇಕಾಗಿರತಕ್ಕಂತಹ ಒಂದು ಪಾಯವೇ ಗೊತ್ತಿಲ್ಲ ಅಂತಾದರೆ ಏನು ಪಾಯ? ಬೇಸ್ಮೆಂಟ್. ಅದು ಯಾವುದು ಅಂತ ಕೇಳಿದ್ರೆ ಶಾಸ್ತ್ರ. ಶಾಸ್ತ್ರದ ಮೇಲಿಂದ ನಾವು ಏನನ್ನು ಬೇಕಾದರೂ ಕಟ್ಟಲಿಕ್ಕೆ ಬರ್ತದೆ. ಅದಕ್ಕೋಸ್ಕರವಾಗಿ ನಮಗೆ ಬೇಸ್ಮೆಂಟ್ ಆಗಿರಬೇಕಾದ್ದು ಯಾವುದು ಕೇಳಿದ್ರೆ ಅದನ್ನು ಹೇಳ್ತಾರೆ ಶಾಸ್ತ್ರದ ಚಿಂತನೆ. ಶಾಸ್ತ್ರವನ್ನು ಕಲ್ತಿದ್ದಾನೆ, ಕೇಳಿದ್ದಾನೆ ಭಗವಂತ, ಅದನ್ನು ಮತ್ತಷ್ಟು ಅದನ್ನು ಅಭಿವೃದ್ಧಿಗೊಳಿಸಬೇಕು. ಇಂತಹ ಪೂಜೆ ಅದು ಸಾರ್ಥಕವಾಗಿದೆ ಅಂತ ಹೇಳ್ತಾರೆ. ಹೀಗೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದೆ ಪೂಜೆ ಹೇಗೆ ಪ್ರಿಯವಾಗುವುದಿಲ್ವೋ ಅದೇ ರೀತಿಯಾಗಿ ಎಷ್ಟೇ ಪುಣ್ಯಕರ್ಮವನ್ನು ಮಾಡಲಿ, ನಾನು ಗಂಟೆಗಟ್ಟಲೆ ಜಪ ಮಾಡ್ತೇನೆ, ನಾನು ಗಂಟೆಗಟ್ಟಲೆ ಪೂಜೆ ಮಾಡ್ತೇನೆ, ನಾನು ಗಂಟೆಗಟ್ಟಲೆ ದೇವರ ಕೋಣೆಯಲ್ಲಿ ಕುತ್ಕೊಳ್ತೇನೆ, ನಾನು ಗಂಟೆಗಟ್ಟಲೆ ಏನನ್ನಾದರೂ ನಾನು ದೇವರ ಪ್ರದಕ್ಷಿಣೆ ಬರ್ತೇನೆ, ನಾನು ಯಾವತ್ತೂ ನೋಡಿದ್ರು ತೀರ್ಥಕ್ಷೇತ್ರ ಯಾತ್ರೆಯನ್ನೇ ಮಾಡ್ತಾ ಇರ್ತೇನೆ, ನಾನು ತೀರ್ಥಕ್ಷೇತ್ರವನ್ನು ಬಿಟ್ಟು ಬೇರೇನೂ ನನಗೆ ಗೊತ್ತೇ ಇಲ್ಲ, ತೀರ್ಥಕ್ಷೇತ್ರಗಳ ಯಾತ್ರೆಯೇ ನನ್ನ ಜೀವನದ ಪರಮ ಗುರಿ, ಅದಕ್ಕೋಸ್ಕರವಾಗಿ ನಾನು ಅದರಲ್ಲೇ ಇರುವವನು ಅಂತ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ಯಾವುದನ್ನು ನೀನು ಮಾಡಬೇಕೋ ಅದನ್ನು ಮಾಡದೆ ಏನು ಪ್ರಯೋಜನ? ನಿನಗೆ ವೇದಗಳು ಏನನ್ನ ನಿನಗೆ ವಿಧಿಸಿದ್ದು ಏನು ಕೇಳಿದ್ರೆ, ವೇದ ನಮಗೆ ಹೇಳಿರತಕ್ಕಂತಹದ್ದು, ವೇದ ಇದನ್ನ ಮಾಡು, ಇದನ್ನ ಮಾಡಬೇಡ, ಧರ್ಮೇಣ ಇಚ್ಛಾ ಸಾಧನಾನಿ ಸಾಧಯಿತ್ವ ವಿಧಾನತಃ ಅಂತ ಹೇಳಿಕೊಂಡು ಧರ್ಮೇಣ ಧರ್ಮ ಮಾರ್ಗವನ್ನು ಬಿಟ್ಟು ಹೋಗಬೇಡ ಅಂತ ಹೇಳ್ತಾರೆ. ಹಾಗೆ ಆ ಧರ್ಮದ ಮಾರ್ಗವನ್ನು ಅವಲಂಬನೆ ಮಾಡಬೇಕು, ಅದೇ ರೀತಿಯಾಗಿರತಕ್ಕಂತಹ ಮಾರ್ಗದಲ್ಲಿ ನಾವಿರಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಈ ವೇದಶಾಸ್ತ್ರಗಳ ಅಧ್ಯಯನ, ವೇದಶಾಸ್ತ್ರಗಳ ಹಿನ್ನೆಲೆ ನಮ್ಮಲ್ಲಿರಬೇಕು. ಅಂತಹ ಹಿನ್ನೆಲೆ ಇದ್ದುಕೊಂಡು ನಮ್ಮ ಜೀವನವನ್ನು ನಾವು ನಡೆಸಬೇಕು ಅಂತ ಹೇಳಿದಾಗ ಅದಕ್ಕೋಸ್ಕರವಾಗಿ ಭಗವಂತನನ್ನು ಅರ್ಚನೆ ಮಾಡಬೇಕು. ಪಾಠ ಪ್ರವಚನ ರೂಪವಾಗಿರತಕ್ಕಂಥ ಪಾಠವನ್ನು ಕೇಳಬೇಕು. ತನಗೆ ಯಾರೋ ಶಿಷ್ಯಂದರು ಇಲ್ಲ ಅಂತ ಆದರೆ ಪಾಠವನ್ನು ಕೇಳಲಿಕ್ಕಾದರೂ ನಮಗೆ ಆಗ್ಬೋದಲ್ವ? ಶಾಸ್ತ್ರವನ್ನು ಶಿಷ್ಯನಿಗೆ ಉಪದೇಶ ಮಾಡಬೇಕು. ಅಯ್ಯೋ ಶಿಷ್ಯಂದ್ರೇ ಸಿಗುವುದಿಲ್ಲ ರೀ, ಯಾರನ್ನು ನೋಡ್ಕೊಂಡು ಹೋಗೋದು, ಶಿಷ್ಯರೇ ಸಿಗೋದಿಲ್ಲ. ಅದು ಕೂಡ ಇಂತಹ ಪುರಾಣಗಳನ್ನು, ಈ ವೇದ ವಿಚಾರಗಳನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಯಾರಿಗೇ ಬೇಕು? ಈ ಪುರಾಣವನ್ನು ಕೇಳಿದರೆ ಏನಾದರೂ ನಮಗೆ ಲಾಭ ಉಂಟಾ? ಅಥವಾ ಕೇಳಿದ್ರಿಂದಾಗಿ ಏನಾದರೂ ಸಂಪತ್ತು ಬರ್ತದ? ಏನೂ ಸಿಗೋದಿಲ್ಲ. ಸಿಗದೇ ಇರತಕ್ಕಂತಹ ಪುರಾಣವನ್ನು ಕೇಳಿ ಏನು ಪ್ರಯೋಜನ? ಅಧ್ಯಯನ ಮಾಡಿ ಏನು ಪ್ರಯೋಜನ? ಅದನ್ನು ಇನ್ನೊಬ್ಬರಿಗೆ ಹೇಳಿ ಏನು ಪ್ರಯೋಜನ ಅಂತ ಹೇಳಿದ್ರೆ ಅದು ನಿನ್ನ ಮೂರ್ಖತನ. ಈ ಥರದ ವಿಚಾರಗಳು ಬಂತು ಅಂತಂದರೆ ನಿನ್ನ ಮೂರ್ಖ. ನನಗೆ ಮಾಡಲೇಬೇಕಾಗಿರತಕ್ಕಂತಹದ್ದು ಶಾಸ್ತ್ರಗಳನ್ನು ನಮಗೆ ಇದನ್ನು ಮಾಡು, ಇದನ್ನು ಮಾಡಬೇಡ, ವಿಧಿ ಏತತ್ ಕುರು ಏತತ್ ಮಾ ಕುರು, ಇದನ್ನು ಮಾಡಬೇಡ, ಇದು ಮಾಡು. ಯಾವುದನ್ನು ಮಾಡು ಅಂತ ಹೇಳಿದ್ದಾರೆ? ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ನೀನು ಯಾವತ್ತೂ ಕೂಡ ಒಂದರಲ್ಲಿ ನಿನ್ನ ಪ್ರಮಾದವನ್ನಗೊಳ್ಳಬೇಡ. ಯಾವುದರಲ್ಲಿ ಪ್ರಮಾದವನ್ನಗೊಳ್ಳಬಾರ್ದು ಅಂತ ಕೇಳಿದ್ರೆ ಅಧ್ಯಯನ, ನಿನ್ನ ಅಧ್ಯಯನ ಸ್ವಾಧ್ಯಾಯ ಬೇಕು. ಸಾಕ್ರಿ 12 ವರ್ಷ 13 ವರ್ಷ 15 ಅಧ್ಯಯನ ಆಯಿತು, ಇನ್ನೇನು ಸುಮ್ಮನೆ ಬೇಕು, ಆಯಿತು ಮಂಗಳಾದಿಗಳು ಆಯಿತು, ಎಲ್ಲವೂ ಆಯಿತು, ಸಾಕು, ಇನ್ನೇನು ಅಧ್ಯಯನ ಅಂತ ಹೇಳಿದ್ರೆ ಏನಾಯಿತು? ಅದೊಂದು ಗೈಡ್ ನಿನಗೆ, ಇದನ್ನು ಹೀಗೆ ಓದಬೇಕು ಎಂಬುದಕ್ಕೆ ಗೈಡ್ ಸಿಕ್ಕಿದ್ದಷ್ಟೇ. ನೀನು ಈ ಮಾರ್ಗದಲ್ಲಿ ಹೋಗು ಅಂತ ಹೇಳಿದ್ರೆ ನಿನಗೆ ಗುರುಗಳು 12 ವರ್ಷ, ನಿನಗೆ 13 ವರ್ಷ 15 ವರ್ಷ ನಿನಗೆ ದಾರಿ ತೋರಿಸಿದ್ದು. ಮುಂದೆ ಹೋಗಲಿಕ್ಕೆ ನಿನ್ನದೇ ದಾರಿ, ನೀನು ಅದನ್ನು ಮುಂದೆ ಕೊಂಡು ಹೋಗುವಂಥ ಜವಾಬ್ದಾರಿ ನಿನ್ನದು. ಅದನ್ನು ನೀನು ಮುಂದಕ್ಕೆ ಕೊಂಡು ಹೋಗಬೇಕು.
ಕೊಂಡು ಹೋಗುವುದು ವಿಧಾನ ಹೇಗೆ ಹೇಳಿದ್ರೆ ಅದನ್ನು ಶಾಸ್ತ್ರಗಳ ಅವಮರ್ಶನೆ ಹೇಗೆ ಅಂತ ಕೇಳಿದ್ರೆ ಹೇಳ್ತಾರಲ್ವ, ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ ಅಂತ. ಗುರುವಿನಿಂದ ಕಾಲು ಭಾಗ ಸಿಗ್ತದೆ, ಮತ್ತೆ ಪಾದಂ ಸಬ್ರಹ್ಮಚಾರಿಭ್ಯ ಇನ್ನು ಕೆಲವು ಸ್ವಲ್ಪ ಭಾಗಗಳನ್ನು ಸಹಪಾಠಿಗಳ ಜೊತೆ ಸೇರಿಕೊಂಡೊಂದಷ್ಟು ಅಧ್ಯಯನವನ್ನು ಮಾಡಿ ಅಲ್ಲಿ ಸ್ವಲ್ಪ ಅದನ್ನು ವಿಸ್ತಾರಗೊಳಿಸ್ತಾನೆ ಜ್ಞಾನವನ್ನು. ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ. ಇನ್ನು ಉಳಿದಂತಹ ವಿಚಾರಗಳು ಅದನ್ನು ಯಾರೂ ಕೂಡ ಬಂದು ಪಾಠ ಮಾಡುವುದಿಲ್ಲ, ಯಾರೂ ಕೂಡ ಹೇಳೋದಿಲ್ಲ. ಇನ್ನಷ್ಟು ಉಳಿದ ವಿಚಾರಗಳನ್ನು ಶಾಸ್ತ್ರಗಳ ಆಂತರ್ಯ, ಶಾಸ್ತ್ರಗಳಲ್ಲಿ ಎಷ್ಟು ಇಳಿಬೇಕು ಅದನ್ನು ತಿಳ್ಕೊಳ್ಬೇಕು. ಪಾರಂಗತರು ಅಂತ ಹೇಳಿದಾಗ ನಮಗೆ ಪಾಠವನ್ನು ಮಾಡುವಾಗ ತಮಾಷೆಯನ್ನು ಮಾಡ್ತಾ ಇದ್ರು, ಈಜಿ ಪಾರಂಗತರಾಗೋದು ದುಡುದಲ್ಲ ಅಂತ. ಏನೋ ಒಂದು ನದಿ ಅಂತ ಇಟ್ಟುಕೊಳ್ಳುವ, ಸಮುದ್ರದಲ್ಲಿ ಆಗೋದಿಲ್ಲ. ಒಂದು ಸಾಮಾನ್ಯ ಒಂದು ಕೆರೆಯೋ ನದಿಯೋ ಇಟ್ಟುಕೊಳ್ಳುವ, ಒಂದು ಸಾಮಾನ್ಯ ಕೆರೆಯಲ್ಲಿ ನೀನು ಈಜಿಗೆ ಗೊತ್ತುಂಟು ಅಂತೇಳಿ ಪಾರಂಗತರಾದರೆ ಪಾರಂಗತನಾದ ಶಾಸ್ತ್ರ ಪಾರಂಗತಃ ಅಂತ. ಶಾಸ್ತ್ರ ಪಾರಂಗತನಾದರೆ ಏನು ಕೇಳಿದ್ರೆ ಮೇಲ್ನೋಟದಿಂದ ಏನು ಈಜಿಕೊಂಡು ಈ ಕಡೆಯಿಂದ ಆ ಕಡೆಯ ದಡವನ್ನು ದಾಟಿದ ಅಷ್ಟೇ. ಏನು ಕೇಳಿದ್ರೆ ಶಾಸ್ತ್ರವನ್ನು ನೋಡಿದ, ಏನೋ ಒಂದು ಶ್ಲೋಕ ಸಿಕ್ಕಿತು, ಶ್ಲೋಕವನ್ನು ಸಿಕ್ಕಿದಾಗ ಏನು ಅರ್ಥವನ್ನು ಮಾಡಿದ, ವೇದಶಾಸ್ತ್ರ ವಿನೋದೇನ ಪ್ರೇಣಯನ್ ಪುರುಷೋತ್ತಮಂ, ಇದು ಆಚಾರ್ಯರ ವಾಕ್ಯ ಇಟ್ಟುಕೊಳ್ಳುವ. ವೇದಶಾಸ್ತ್ರಗಳಿಂದ ವಿನೋದೇನ ಅದರ ವಿನೋದಗಳಿಂದಾಗಿ ಪ್ರೇಣಯನ್ ದೇವರನ್ನ ಸಂತೋಷಗೊಳಿಸಬೇಕು. ಇದನ್ನು ಹೇಳಲಿಕ್ಕೆ 12 ವರ್ಷ ಹೋಗಿ ಒಂದು ಶಾಸ್ತ್ರ ಅಧ್ಯಯನ ಮಾಡಬೇಕಾ? ಸಂಸ್ಕೃತ ಗೊತ್ತಿದ್ರೆ ಸಾಕು. ಸಂಸ್ಕೃತ ಗೊತ್ತಿದ್ರೆ ಶ್ಲೋಕದ ಅರ್ಥವನ್ನು ತಾನೇ ಮಾಡ್ತಾನೆ. ಆದರೆ ವೇದಶಾಸ್ತ್ರ ವಿನೋದೇನ ಪ್ರೀಣಯನ್ ಪುರುಷೋತ್ತಮಂ ಎಂಬ ವಾಕ್ಯ ಆಚಾರ್ಯರು ಯಾಕೆ ಬಳಸಿದ್ದಾರೆ? ನಾವು ಅದರಲ್ಲಿ ಮಾಡಬೇಕಾದಂತಹ ಕರ್ತವ್ಯ ಏನು, ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಪೂರಕವಾಗಿರ್ತಕ್ಕಂತಹ ವಾಕ್ಯಗಳಿದೆ, ಇದನ್ನು ಒಟ್ಟು ಮಾಡಬೇಕು. ಇದಕ್ಕೆ ಬೆಂಬಲವಾಗಿರತಕ್ಕಂತಹ ಮಾತುಗಳು, ಇದಕ್ಕೆ ಪೂರಕವಾಗಿರತಕ್ಕಂತಹ ಮಾತುಗಳು ಶಾಸ್ತ್ರದಲ್ಲಿ ಅಥವಾ ಸ್ಮೃತಿಗಳಲ್ಲಿ ಅಥವಾ ಇನ್ನಿತರ ಪುರಾಣಗಳಲ್ಲಿ ಅಥವಾ ವೇದದಲ್ಲಿ ಎಲ್ಲಿ ಬಂದಿದೆ ಎಂಬುದನ್ನು ನೋಡಬೇಕು. ನೋಡಿಕೊಂಡು ಏನು ಮಾಡಬೇಕು ಎಂಬುದನ್ನು ನಮಗೆ ಗೈಡ್ ಕೊಟ್ಟದಿದು. ವೇದಶಾಸ್ತ್ರ ವಿನೋದೇನ ಪ್ರೇಣಯನ್ ಪುರುಷೋತ್ತಮಂ ಪ್ರೇಣಯನ್, ದೇವರನ್ನು ಸಂತೋಷಗೊಳಿಸಬೇಕು. ಹೇಗೆ ಸಂತೋಷಗೊಳಿಸಬೇಕು? 1 ಲಕ್ಷ 2 ಲಕ್ಷದ ಹೂ ಹಾಕ್ತೇನೆ, ದೇವರಿಗೆ ಅಭಿಷೇಕ ಕೊಡ್ತೇನೆ, ದೇವರಿಗೆ ಪಂಚಾಮೃತ ಅಭಿಷೇಕ ಕೊಡ್ತೇನೆ, 1000 ಲೀಟರ್ ಹಾಲಿನ ಅಭಿಷೇಕ ಅಥವಾ ಇನ್ನಿತರ ಏನೋ ಒಂದು ಹೂವಿನಿಂದ ಅರ್ಚನೆ. ಯಾರು ಹೇಳಿದ್ದು? ಆಗಬಹುದು, ಇಲ್ಲ ಅಂತಿಲ್ಲ. ಭಕ್ತಿಯಿಂದ ಕೊಟ್ಟಿದ್ದಾನೆ, ಆಯಿತು. ಯಾವುದು ಕೊಡಬೇಕು ಅಂತ ನಮಗೆ ಶಾಸ್ತ್ರಗಳು ವಿಧಿಸಿದ್ದು ಯಾವುದನ್ನೊಂದು ಮೊದಲಿಡ್ಕೊ. ಶಾಸ್ತ್ರಗಳು ಕೊಟ್ಟಿದೆ, ನಮಗೆ ಮಾರ್ಗವನ್ನು ಕೊಟ್ಟಿದೆ. ಈ ಮಾರ್ಗದಲ್ಲಿ ಹೋಗು ಅಂತ ಹೇಳಿಕೊಂಡು ನಮಗೆ ವಿಧಿಸಿದೆ. ವಿಧಿ ನಿಷೇಧಗಳನ್ನು ನಾವು ಅರಿತುಕೊಂಡು ಅದರಲ್ಲಿ ಹೋಗಬೇಕಲ್ವ? ಅದಕ್ಕೋಸ್ಕರವಾಗಿ ನಮಗೆ ಜ್ಞಾನದ ಹಿಂದೆ ಹೋಗಬೇಕು. ಜ್ಞಾನಕ್ಕೆ ಭಗವಂತ ಕೃಷ್ಣ ಭಗವದ್ಗೀತೆಯಲ್ಲಿ ಜ್ಞಾನಕ್ಕೆ ಒಂದು ಮಹತ್ವವನ್ನು ಕೊಡ್ತಾನೆ. ಜ್ಞಾನವಿಲ್ಲದೆ ಯಾವುದೂ ಕೂಡ ಜ್ಞಾನಕ್ಕೆ ಸರಿಯಾಗಿರತಕ್ಕಂಥ, ಜ್ಞಾನಕ್ಕೆ ಈಕ್ವಲ್ ಆಗುವಂತಹ ಒಂದು ಯಾವುದಾದ್ರೂ ವಿಚಾರ ಉಂಟಾಗಿರಲಿ ಇಲ್ಲವೇ ಇಲ್ಲ. ಜ್ಞಾನ ಅದು ಎಲ್ಲಿಗೂ ಕೂಡ ಈಕ್ವಲ್ ಆಗೋದಿಲ್ಲ. ಯಾಕೆ? ಜ್ಞಾನವೇ ಒಂದು ಮಹತ್ವ. ಜ್ಞಾನೇನೈವ ಪರಂತಪ ಅಂತ ಜ್ಞಾನವೇ ಮಾಡಬೇಕು. ತಪಸ್ಸು ಯಾವುದು? ಶ್ರೇಷ್ಠ ತಪಸ್ಸು ಯಾವುದು ಕೇಳಿದ್ರೆ ಜ್ಞಾನ ಆರ್ಜವ. ತಪ ಆರ್ಜವ ಅಂತ ಹೇಳಿದಾಗ ಜ್ಞಾನಾರ್ಜನೆ. ನೀನು ದೇಹವನ್ನು ದಂಡನೆ ಮಾಡಿಕೊಂಡು, ಹಿಂದಿನ ಉಪನಿಷತ್ತುಗಳನ್ನು ನಾವು ನೋಡಿದಾಗ ಬೇಕಾದಷ್ಟು ಚಿಂತನೆಗಳು, ಸುಲಭದಲ್ಲಿ ಏನು ಜ್ಞಾನ ಸಿಗ್ತಾ ಇರಲಿಲ್ಲ. ಹೋಗಿ ಋಷಿಮುನಿಗಳನ್ನು, ಜ್ಞಾನಿಗಳನ್ನು ಹೋಗಿ ಕೇಳಬೇಕು. ಅವರು ಹೇಳಿದರೆ ಹೇಳಿದರು, ಇಲ್ಲ ಅಂದರೆ ಇಲ್ಲ. ಮನಸ್ಸಾದರೆ ಹೇಳ್ತೇನೆ ಅಂತ ಹೇಳ್ತಾರೆ. ಇವನು ಕಾಡಿ ಬೇಡಿ ನನಗೆ ವಿದ್ಯೆಯನ್ನು ಕೊಡಿ ಅಂತ ಹೇಳಿಕೊಂಡು ಹೋಗಿ ಕೇಳಬೇಕು. ಕೇಳಿದಾಗ ಅವನು ಕೊಟ್ಟರೆ ತಗೊಂಡ, ಇಲ್ಲ ಅಂತಾದರೆ ಮತ್ತು ಪುನಃ ಪರೀಕ್ಷೆಗಳು ಬೇರೆ ಬೇರೆ ರೀತಿಯಾಗಿರೋ ಹೀಗೆ. ಅದಕ್ಕೋಸ್ಕರವಾಗಿ ಭಗವಂತನನ್ನು ನಾವು ಯಾವುದು ಮುಖ್ಯ ಅಂತ ಕೇಳಿದ್ರೆ ಭಗವಂತನನ್ನು ಮುಖ್ಯವಾಗಿ ತುಳಸಿಯ ಜಾಗದಲ್ಲಿ ಯಾವುದನ್ನಿಟ್ಟುಕೊಂಡು ಅಂತ ಕೇಳಿದ್ರೆ ಜ್ಞಾನ. ಆ ತಪಸ್ಸು, ಪಾಠ, ಪ್ರವಚನ ಇದನ್ನೇ ತಪಸ್ಸನ್ನಾಗಿ ಮಾಡಬೇಕು. ಬೇರೆ ಯಾವುದೂ ತಪಸ್ಸಲ್ಲ, ಪಾಠವೇ ತಪಸ್ಸು. ಮುಖ್ಯವಾಗಿ ಏನು ಮಾಡಬೇಕು? ಪಾಠವನ್ನು ಮಾಡಬೇಕು. ಶಿಷ್ಯರನ್ನು ಕರೆಯಬೇಕು, ಅವರಿಗೆ ಪಾಠವನ್ನು ಮಾಡಬೇಕು.
ಆ ಪಾಠವನ್ನು ಮಾಡಿ ಅದರಲ್ಲಿರತಕ್ಕಂತಹ ಒಳಾರ್ಥ ಚಿಂತನೆಯನ್ನು ಮಾಡಬೇಕು. ಮತ್ತೆ ಅದರ ಜೊತೆಗೆ ಏನು ಕೇಳಿದ್ರೆ ಭಕ್ತಿ, ಭಗವಂತನನ್ನ ಭಕ್ತಿ ಸಹಿತವಾಗಿ ನಾವು ಇದ್ದಾಗ ಅದು ದ್ಯೋತಕ. ಹೇಗೆ ಅಂತ ಕೇಳಿದ್ರೆ ಮಣಿ, ಒಂದು ದೊಡ್ಡ ಸರದಲ್ಲಿ ಒಂದು ಕೊನೆಯಲ್ಲಿ ಒಂದು ಮಣಿಯನ್ನು ಹಾಕ್ತೇವೆ, ಒಳ್ಳೆಯ ಶೋಭೆ. ಯಾಕೆ ಅಂತ ಕೇಳಿದ್ರೆ ಇಡೀ ಸರಕ್ಕೆ ಆ ಮಣಿ ಅದು ಶೋಭೆ, ಅಥವಾ ಏನೋ ಒಂದು ಪೆಂಡೆಂಟ್ ತರ ಹಾಕೊಳ್ತೇವೆ ನಾವು. ಏನು ಶೋಭೆ ಎಲ್ಲಿಂದ ಅಂತ ಕೇಳಿದ್ರೆ ಮಣಿ ಶೋಭೆ ಹೌದು, ಅದರ ಜೊತೆಗೆ ಒಂದು ದೊಡ್ಡದಾಗಿರತಕ್ಕಂತಹ ಮಣಿಯನ್ನು ಅಥವಾ ಅದಕ್ಕೇನೋ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಇಡೀ ಸರ ಅದು ಶೋಭೆಗೊಂಡಿತು. ಅದಕ್ಕೋಸ್ಕರವಾಗಿ ಅದನ್ನು ನಾವು ಮಾಡಬೇಕು ಅಂತ ಹೇಳ್ತಾರೆ. ಇದೇ ನಮಗೆ ಭಗವಂತ, ನಮಗೆ ಆಚಾರ್ಯರು ಜಗನ್ನಾಥದಾಸರು ಹೇಳಿರತಕ್ಕಂತಹದ್ದು. ಏನು ಕೇಳಿದ್ರೆ ಪಾಪ ಕರ್ಮವು ಪಾದುಕೆಗಳು, ಪಾಪ ಕರ್ಮಗಳನ್ನು ದೇವರಿಗೆ ಛತ್ರಂ ಸಮರ್ಪಯಾಮಿ, ಚಾವರಂ ಸಮರ್ಪಯಾಮಿ, ದರ್ಪಣಂ ಸಮರ್ಪಯಾಮಿ, ಭಜನಂ ಸಮರ್ಪಯಾಮಿ, ಪಾದುಕೆ ಸಮರ್ಪಯಾಮಿ. ಎಲ್ಲವೂ ಕೂಡ ಕಾಟಾಚಾರಕ್ಕೆ ಮಾಡುವುದಕ್ಕಿಂತ ಒಳಗಿನಿಂದ ಮಾಡಿದಾಗ, ಒಳಗಿನಿಂದ ವಿಚಾರಗಳನ್ನು ಏನು ಭಗವಂತನಿಗೆ ಛತ್ರವನ್ನು ಸಮರ್ಪಣೆ ಮಾಡಬೇಕು. ಯಾವುದು ಛತ್ರ ಅದನ್ನು ಹೇಳ್ತಾರೆ ಪಾದುಕೆಗಳು. ಯಾವುದು ನಾನು ಮಾಡಿರತಕ್ಕಂತಹ ಪಾಪಗಳನ್ನು ಬೇರೆ ಬೇರೆ ಜನ್ಮಾಂತರಗಳಲ್ಲಿ ಮಾಡಿದ್ದೇನೆ, ಅದನ್ನು ನನ್ನನ್ನು ಮೆಟ್ಟಿ, ಅದನ್ನು ಪುಡಿಗಟ್ಟಿ ನನ್ನನ್ನು ಉದ್ಧರಿಸು ಅಂತ ಹೇಳಿಕೊಂಡು ಹೇಳ್ತಾರೆ. ಲೇಪನವು ಸತ್ಪುಣ್ಯ. ಇನ್ನು ಲೇಪನ, ಭಗವಂತನಿಗೆ ಲೇಪನ ಯಾವುದು? ಗಂಧ. ಯಾವುದು ಗಂಧ? ಗಂಧಗಳನ್ನು ಹೇಳ್ತಾರೆ ಒಳ್ಳೆಯ ಚಿಂತನೆ, ಪುಣ್ಯ ಕಾರ್ಯಗಳು. ನಮಗೆ ಆಚಾರ್ಯರ ಸಿದ್ಧಾಂತದಲ್ಲಿ ಹೇಳುವಾಗಲೇ ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರವನ್ ಮಿತೇ. ಮಾಡಲೇಬೇಕು. ಏನು ಮಾಡಬೇಕು? ನಾನಾ ಜನ ಶುಶ್ರೂಷ. ಇಲ್ಲ, ನಾನು ಅದೆಲ್ಲ ಆಗೋದಿಲ್ಲ. ಆರ್ಡ್ರ್, ನಿನಗೆ ಮಾಡ್ತೇನೋ ಇಲ್ಲವೋ ಅಂತಿಲ್ಲ, ಮಾಡಲೇಬೇಕು ಅಂತ ಹೇಳಿಕೊಂಡಿರ್ತಾರೆ. ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ. ಕರ್ತವ್ಯವ ನವ ಅಂತಲ್ಲಿ ಆಪ್ಷನ್ ಇಲ್ಲ, ವಿಕಲ್ಪ ಇಲ್ಲ. ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಏವಕಾರವನ್ನು ನಮ್ಮ ಅಧ್ಯಾಹಾರ ಮಾಡಿಕೊಡಿ. ಕರ್ತವ್ಯ ಕರವನ್ನೇ ಮಿತೇ. ಇದೇ ನೀನು ದೇವರಿಗೆ ಕೊಡುವಂತಹ ಟ್ಯಾಕ್ಸ್. ನಾನು ದೇವರನ್ನ ಗಂಟೆಗಟ್ಟಲೆ ಬಯಸ್ತೇನೆ, ನಾನು ದೇವರನ್ನ ಯಾತ್ರೆ ಮಾಡ್ತೇನೆ, ನಾನು ಹರಿದ್ವಾರಕ್ಕೆ ಹೋಗ್ತೇನೆ, ನಾನು ಬದ್ರಿಯಲ್ಲಿ ಕೂತ್ಕೊಳ್ತೇನೆ, ನಾನು ತಿರುಪತಿಯಲ್ಲಿ ಕೂತ್ಕೊಳ್ತೇನೆ, ನಾನು ಅಲ್ಲಿಯೇ ಕಾಶಿಯಲ್ಲಿ ಕೂತ್ಕೊಳ್ತೇನೆ. ಏನು ಪ್ರಯೋಜನ? ಕಾಶಿಯಲ್ಲಿ ಮೀನಿಲ್ವಾ? ಕೂತ್ಕೊಂಡು ಏನಾದರೂ ಪ್ರಯೋಜನ ಉಂಟಾ? ಎಲ್ಲಿದ್ಯೋ ಅಲ್ಲಿದ್ದುಕೊಂಡು ಶಾಸ್ತ್ರಗಳ ಚಿಂತನೆಯನ್ನು ಇದ್ದುಕೊಂಡು ಮಾಡಿದಾಗ ಅದು ನಿನಗೆ ಕಾಶಿಯೂ ಆಗ್ತದೆ, ಗಂಗೆಯೂ ಆಗ್ತದೆ, ಹರಿದ್ವಾರವೂ ಆಗ್ತದೆ, ಎಲ್ಲವೂ ಆಗ್ತದೆ. ಯಾವುದನ್ನು ಮಾಡಬೇಕು ಅದನ್ನು ಮಾಡು. ಇಲ್ಲ, ನಾನು ಗಂಟೆಗಟ್ಟಲೆ ಜಪ ಮಾಡ್ತೇನೆ, ನಾನೊಂದು ದಿನಕ್ಕೆ ಒಂದು 5 ತಾಸು 6 ತಾಸು ಜಪ ಮಾಡ್ತೇನೆ. ಏನಪ್ಪ ಒಳಗಡೆ ಏನುಂಟು ನಿಂದು? ಜಪ ಮಾಡುವಾಗ ಅಥವಾ ಏನಾದರೂ ಚಿಂತನೆ ಉಂಟಾ? ಏನು ಅಂತ ಚಿಂತನೆ ಉಂಟು? ಏನು ಅಂತ ಚಿಂತನೆ ಮಾಡ್ತೀಯಾ? ಏನು ಮಾಡಬೇಕು ಅಂತ ಗೊತ್ತಾ? ಅದನ್ನು ನಮಗೆ ದಾಸರು ತಮಾಷೆಯಾಗಿ ಹೇಳ್ತಾರೆ. ನಾವು ಮಾಡುವಂತಹ ವಿಚಾರಗಳನ್ನು ಡಾಂಭಿಕ ಭಕ್ತಿ ಅಂತ ಹೇಳ್ತಾರೆ ಅವರು. ಒಂದೇ ನಮ್ಮ ಒಳಗಿರತಕ್ಕಂತಹ ವಿಚಾರವನ್ನು ಒಂದೇ ಮಾತಿನಿಂದ ಪುಡಿಗಟ್ಟಿ ಬಿಡ್ತಾರೆ. ನಿಮ್ಮದೆಲ್ಲ ಏನು ಗೊತ್ತುಂಟಾ? ಡಾಂಭಿಕ ಭಕ್ತಿ ಅಂತ. ಡಾಂಭಿಕ ಭಕ್ತಿ ಅಂತ ಕೇಳಿದ್ರೆ ಈ ಕೊಕ್ಕರೆ ಅಥವಾ ಬಕಪಕ್ಷಿ ನೀರಿನಲ್ಲಿ ನಿಂತುಕೊಳ್ತದೆ. ನೀರಿನಲ್ಲಿ ನಿಂತುಕೊಂಡಾಗ ಅದು ಎನಿಸ್ತದೆ, ನೀರಿನಲ್ಲಿ ಒಂಟಿ ಕಾಲು ನಿಂತುಕೊಳ್ಳದೆ. ಬಕಪಕ್ಷಿ ನೀರಿನಲ್ಲಿ ನಿಂತುಕೊಂಡು ಅದರ ಗಮನ ಎಲ್ಲಿರ್ತದೆ ಗೊತ್ತುಂಟಾ? ಅದರ ಕಾಲಬುಡದಲ್ಲಿರತಕ್ಕಂತಹ ನೀರಿನಲ್ಲಿ. ಏನು ಅಂತ ಕೇಳಿದ್ರೆ ಬಕಪಕ್ಷಿಗೆ ಮೀನು ಬೇಕು. ಮೀನು ಹಿಡ್ಕೊಳ್ಳಿಕ್ಕೆ ಅದು ನೀರಿನಲ್ಲಿ ಒಂಟಿ ಕಾಲಿನಲ್ಲಿ ತಪಸ್ಸು ಮಾಡಿದಾಗಿರ್ತದೆ. ಪಕ್ಕ ಅದರ ಪಕ್ಕಕ್ಕೆ ಮೀನು ಅಥವಾ ಇನ್ನಿತರ ಏನೋ ಬಂತು ಅಂತಾದರೆ ಪಕ್ಕದ ಕೈಯನ್ನು ಹಿಡ್ಕೊಂಡು ಅದರ ಕೊಕ್ಕನ್ನು ಹಾಕಿ ಮೀನನ್ನು ಅದು ಭಕ್ಷಣೆ ಮಾಡಿಬಿಡ್ತದೆ. ಇದು ಕೂಡ ನಮ್ಮ ಭಕ್ತಿಯನ್ನು ತಮಾಷೆ ಮಾಡ್ತಾರೆ. ನಮ್ಮ ಭಕ್ತಿ ಎಂಥದ್ದು ಗೊತ್ತುಂಟಾ? ಭಗಧ್ಯಾನ ಅಂತ. ಧ್ಯಾನ ನಮ್ದು ಹಾಗೆ. ಯಾಕೆ ಅಂತ ಕೇಳಿದ್ರೆ ನಮಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆ? ಒಬ್ಬ ವ್ಯಕ್ತಿ ಹೇಳಿ ನಾನು ಧ್ಯಾನವನ್ನು ಮಾಡ್ತೇನೆ ಅಂತ. ಧ್ಯಾನವನ್ನು ಮಾಡುವಂಥ ವಿಚಾರ ತುಂಬ ದೊಡ್ಡದು. ಹೇಗೆ ಮಾಡಬೇಕು ಧ್ಯಾನದ ಪ್ರಕ್ರಿಯೆಗಳನ್ನು ಎಷ್ಟು ಡೀಪಾಗಿ ಹೇಳ್ತಾರೆ, ಎಷ್ಟು ವಿಸ್ತಾರವಾಗಿ ಹೇಳ್ತಾರೆ. ಒಬ್ಬ ವ್ಯಕ್ತಿ ಈ ರೀತಿಯಾಗಿ ನಮಗೆ ಧ್ಯಾನ ಮಾಡುವಂಥ ವ್ಯಕ್ತಿ ಒಬ್ಬ ಸಿಗಲಿ, ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಎಲ್ಲವನ್ನೂ ಬಿಟ್ಟು ಹೋಗಬೇಕು. ಈ ಯಾವುದ ಸಂಸಾರದ ಜಂಜಾಟವನ್ನು ಬಿಟ್ಟು ಅವನು ಎಲ್ಲವನ್ನು ಬಿಟ್ಟಾಗ ಅದನ್ನು ಬರಬಹುದೇನೋ ಅದು ಗೊತ್ತಿಲ್ಲ. ಅವನು ಕೊಟ್ಟರೆ, ಭಗವಂತ ಕೊಟ್ಟರೆ ಆ ಧ್ಯಾನ ಬರಬಹುದು. ಆದರೆ ಆದರೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಯಾವತ್ತೂ ಕೂಡ ನಮಗೆ ಅದರಲ್ಲಿ ನಮ್ಮಲ್ಲಿ ಮುಜುಗರ ಇಲ್ಲ. ಏನು? ದೇವರೇ ಕೊಡಪ್ಪ ನನಗೆ ಅಂತ ಹೇಳಿ ಕೇಳಬೇಕು.
ಏನು ಕೇಳಬೇಕು ಕೇಳಿದ್ರೆ, ದೇವರೇ ನಿನ್ನಲ್ಲಿ ನೀಡುವಂತಹ ನನಗೆ ಭಕ್ತಿ. ಹನುಮಂತ ಕೇಳಿಲ್ವಾ? ರಾಮಂ ಸುರೇಶ್ವರಂ ಅಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವ ಕಪಿ ವೀರ ವರೈ ಸಮೇತ ಚೂಡಾಮಣಿಂಬವನಜ ಪದಯೋರ್ನಿಧಾಯ ಸರ್ವಾಂಗೈ ಪ್ರಣತಮಸ್ಯ ಚಕಾರ ಭಕ್ತ್ಯ ರಾಮೋಪಿ ನಾಣ್ಯಂ ಅನುದಾತು ಮನುಷ್ಯ ಯೋಗ್ಯ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ್ಯ ಕಿಂಚಿತ್. ಅವನಿಗೆ ಕೊಡ್ಲಿಕ್ಕೆ ಏನೂ ಸಿಗಲಿಲ್ಲ. ವಿಲಕ್ಷ್ಯ ಕಿಂಚಿತ್ ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷತ್. ಆಶ್ಲಿಷತ್ ಅವನನ್ನು ಚೆನ್ನಾಗಿ ಆಲಿಂಗನೆ ಕೊಡಿಬಿಟ್ಟ. ಯಾಕೆ? ವಾಯುದೇವರ ಭಕ್ತಿ ಎಂತಹದ್ದು. ವಾಯುದೇವರಂತಹ ಭಕ್ತಿ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಾಯುದೇವರು, ಹನುಮಂತ, ಆಚಾರ್ಯ ಮಧ್ವರು ಮಾಡಿರತಕ್ಕಂತಹ ಭಕ್ತಿಯ ವ್ಯವಸ್ಥೆಯನ್ನ ಹೇಳ್ತಾರೆ. ಆದರೂ ಕೂಡ ಈ ಜನ್ಮದಲ್ಲಿ ಅಂತೂ ಆಗಿಲ್ಲ ಮಾರೆ ನನಗೆ. ಈ ಜನ್ಮದಲ್ಲಿ ನಾನು ಮಾಡಿದ್ದೇ ಭಗಧ್ಯಾನ. ಆದರೆ ಮುಂದಿನ ಜನ್ಮ ಅಂತ ಒಂದಿದ್ರೆ ಅವಾಗಾದರೂ ಕೂಡ ನಿನ್ನ ಭಕ್ತಿಯನ್ನು ಕೊಡು, ನಿನ್ನ ಧ್ಯಾನವನ್ನು ಕೊಡು, ನಿನ್ನ ಶಾಸ್ತ್ರಗಳ ಅವಮರ್ಚನೆಯನ್ನು ಮಾಡುವಂತಹ ಬುದ್ಧಿಯನ್ನು ಕೊಡು. ಈ ಜನ್ಮದಲ್ಲಿ ನನಗೆ ಕೊಡ್ಲಿಲ್ಲ ನೀನು. ಈ ಜನ್ಮದಲ್ಲಿ ನಾನು ಏನೂ ಮಾಡಲಿಲ್ಲ. ಏನು ಮಾಡಿದ್ದೇನೆ ಕೇಳಿದೆ? ಶಾಸ್ತ್ರಗಳ ಹಿಂದೆ ಹೋಗಲೇ ಇಲ್ಲ. ಎಲ್ಲಿಯೋ ಅಲ್ಪ ಸ್ವಲ್ಪ ಶಾಸ್ತ್ರಗಳನ್ನು ತಿಳ್ಕೊಂಡೆ, ಅದು ಅಹಂಕಾರ ಬಂದು ಬಿಟ್ಟಿತು. ಆದರೆ ಅಹಂಕಾರವನ್ನ ಅದನ್ನೇ ಹೇಳ್ತಾರೆ ಪಾದುಕೆ. ನಾವು ದೇವರಿಗೆ ಪಾದುಕೆ ಕೊಡಬೇಕಂತೆ. ಯಾವುದು ಪಾದುಕೆ ಗೊತ್ತುಂಟ? ನಮ್ಮಲ್ಲಿ ಒಳಗಿರತಕ್ಕಂತಹ ಅಹಂಕಾರ, ಅದನ್ನ ಪಾದುಕೆಯನ್ನಾಗಿ ದೇವರಿಗೆ ಸಮರ್ಪಣೆ ಮಾಡಬೇಕು. ಯಾವುದೋ ಬೆಳ್ಳಿಯ ಪಾದುಕೆ, ಯಾವುದೋ ಬಂಗಾರದ ಪಾದುಕೆ, ಯಾವುದೋ ವ್ಯವಸ್ಥೆಯನ್ನ ದೇವರಿಗೆ ಅರ್ಪಣೆ ಮಾಡಿದ್ರೆ ಬೆಳ್ಳಿ ಇವತ್ತಲ್ಲ ನಾಳೆ ಯಾರೋ ಎತ್ಕೊಂಡು ಹೋಗ್ತಾನೆ, ನಾಳೆ ಕಪ್ಪಾಗಿ ನಾಶವಾಗಿ ಮಣ್ಣು ಹಿಡಿದು ಹೋಗ್ತದೆ. ಪ್ರಯೋಜನ ಉಂಟಾ? ಒಳಗಿರತಕ್ಕಂತಹ ತುಕ್ಕು ಹಿಡಿದು ಹೋಗ್ತದೆ. ಆದರೆ ಒಳಗಿರತಕ್ಕಂತಹದ್ದು ನಿರ್ವ್ಯಾಜವಾಗಿರತಕ್ಕಂತಹದ್ದು ಕೋಪ, ಅದು ಏನು ಹೇಳಿದ ತಕ್ಷಣ ಬಂದುಬಿಡ್ತದೆ ನಮಗೆ. ಅದನ್ನು ನಾವು ದೇವರಿಗೆ ಅರ್ಪಣೆ ಮಾಡುವ. ಹೇಳ್ತಾರೆ, ಒಳ್ಳೆಯ ವಿಚಾರಗಳನ್ನು ಹೇಳ್ತಾರೆ. ಪಾಪಕರ್ಮವು ಪಾದುಕೆಗಳು, ಲೇಪನವು ಸತ್ ಪುಣ್ಯಶಾಸ್ತ್ರಾಲಾಪನ. ಪುಣ್ಯಶಾಸ್ತ್ರಗಳ ಆಲಾಪನ. ಈ ಜನ್ಮದಲ್ಲಿ 2 ಕಿವಿ ಕೊಟ್ಟಿದ್ಯಾ, ಪುಣ್ಯಶಾಸ್ತ್ರಗಳನ್ನ ಆಲಾಪನೆ ಮಾಡುವಂತಹ ಯೋಗವನ್ನು ಕೊಡು. ಅದರಲ್ಲಿ ಏನೋ ಅಲ್ಪ ಸ್ವಲ್ಪ ಚಿಂತನೆ ಮಾಡಿದ್ದೇನೆ, ಇನ್ನಷ್ಟು ಅದರಲ್ಲಿ ಆಳವಾಗಿ ಇಳಿಯುವಂತಹ ಒಂದು ಇನ್ನಷ್ಟು ಭಾಗ್ಯವನ್ನು ಕೊಡು. ಪಾರಂಗತನಾಗಬಾರದು ನಾನು, ತಳಸ್ಪರ್ಶಿಯಾಗಿರತಕ್ಕಂತಹ ಜ್ಞಾನವನ್ನು ನಾನು ಪಡ್ಕೊಳ್ಬೇಕು. ಶ್ರೀ ತುಳಸಿ ಸುಮನೋವೃತ್ತಿಗಳೇ ಸುಮನ. ಸುಮನ ಹೇಳ್ತಾರೆ ಹೂಗಳು ಯಾವುದು? ಮನೋವೃತ್ತಿಗಳೇ ಸುಮನ. ಯಾವುದು? ಮನಸ್ಸಿನ ವ್ಯಾಪಾರ. ಮನಸ್ಸಿನ ವ್ಯಾಪಾರ ಬೇಕಾದಷ್ಟಿದೆ. ಏನೇನೋ ವ್ಯಾಪಾರಗಳನ್ನು ನಾವು ಚಿಂತನೆ ಮಾಡ್ತೇವೆ. ಯಾವುದನ್ನ ಅಂತ ಹೇಳ್ತಾರೆ ಅಂತ ಕೇಳಿದ್ರೆ, ಒಳ್ಳೆ ರೀತಿಯಾಗಿರ್ತಕ್ಕಂತಹ ದೇವರ ವಿಚಾರವನ್ನ ಅವರನ್ನ ಅರ್ಪಿಸಬೇಕು. ಅದನ್ನೇ ಸುಮನ ಅಂತ ಹೇಳ್ತಾರೆ. ಕೋಪ, ಧೂಪ. ಧೂಪವನ್ನ ಏನು ಮಾಡ್ತೇವೆ? ಕೆಂಡ ಹಾಕ್ತೇವೆ. ಕೆಂಡಕ್ಕೆ ಒಂದೇನೋ ಒಂದು ಅದಕ್ಕೆ ಗುಗ್ಗಲದ ಪುಡಿಯನ್ನು ಹಾಕಿ ದೇವರಿಗೆ ಧೂಪವನ್ನು ಎತ್ತಿ ಬಿಡ್ತೇವೆ. ಏನು ಪ್ರಯೋಜನ? ಏನೂ ಆಗಲಿಲ್ಲ. ಕೋಪವೇ ಧೂಪ. ಹೇಳ್ತಾರೆ ಕೋಪವನ್ನು ಧೂಪವನ್ನಾಗಿ ಅರ್ಪಿಸ್ಬೇಕಪ್ಪ ದೇವರಿಗೆ. ಹೇಳ್ತಾರಲ್ಲ ನೋಡವನು ತುಂಬಾ ಕೆಂಪಾಗಿದ್ದಾನೆ ಅಂತ. ಯಾಕೆ? ಕೋಪ ಬಂದಾಗ ಕೆಂಪಾಗಿ ಬಿಡ್ತಾನೆ. ಹೇಳ್ತಾರೆ ಕೋಪವೇ ಧೂಪ. ದೇವರಿಗೆ ಧೂಪ ಯಾವುದು ಕೇಳಿದ್ರೆ ಕೋಪವನ್ನೇ ದೇವರಿಗೆ ಧೂಪವನ್ನಾಗಿ ಅರ್ಪಿಸುವ. ಹೇಳ್ತಾರೆ ಭಕ್ತಿ ಭೂಷಣ. ಅರ್ಪಣವನ್ನು ಮಾಡಬೇಕಾದ ಛತ್ರ, ಚಾಮರ, ವ್ಯಜನ ಇದೆಲ್ಲವನ್ನೂ ಕೂಡ ಭಕ್ತಿ ಭೂಷಣ. ಭೂಷಣವಾಗಿರತಕ್ಕಂತಹ ಯಾವುದೋ ಬಂಗಾರ, ಯಾವುದೋ ಇದು, ಅದನ್ನು ಅರ್ಪಣೆ ಮಾಡಿದ್ರೆ ಭಕ್ತಿಯನ್ನು ಅರ್ಪಿಸಪ್ಪ. ವ್ಯಾಪಿದ ಸದ್ಬುದ್ಧಿ ಛತ್ರ. ಸದ್ಬುದ್ಧಿ ಉಂಟಾ ಇಲ್ವೋ ಗೊತ್ತಿಲ್ಲ, ಹುಡುಕೊಂಡು ಹೋಗ್ಬೇಕು. ಎಲ್ಲಿ ಉಂಟು ಸದ್ಬುದ್ಧಿ ಅಂತ ಕೇಳಿದ್ರೆ, ಇಲ್ಲ ರೀ, ಈ ಜನ್ಮದಲ್ಲಿ ಕೊಟ್ಟಿಲ್ಲ ದೇವರು, ಅದನ್ನು ಅವನಿಗೆ ಹಾಕಿಬಿಡುವ, ಸಮಸ್ಯೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಎಲ್ಲವೂ ಅವನದ್ದೇ ಅಲ್ವಾ? ಎಲ್ಲವೂ ಅವನದ್ದೇ ಅಂತ ಆದ್ಮೇಲೆ ದುರ್ಬುದ್ಧಿ ಕೊಟ್ಟದ್ದು ಅವನೇ, ನಮಗೇನಂತೆ ಸಮಸ್ಯೆ ಇಲ್ಲ. ಎಲ್ಲವನ್ನೂ ಅವನ ಮೇಲೆ ಹಾಕಿಬಿಟ್ರಾಯ್ತು. ದುರ್ಬುದ್ಧಿ ಕೊಟ್ಟವನು ಅವನಾದ್ಮೇಲೆ ಸದ್ಬುದ್ಧಿಯನ್ನು ಕೊಡಬೇಕಿತ್ತಲ್ವ? ಸದ್ಬುದ್ಧಿ ಕೊಡ್ಲಿಲ್ಲ, ನನಗೆ ದುರ್ಬುದ್ಧಿಯೇ ಉಂಟು. ದೇವರು ಕೊಟ್ಟದ್ದು, ಅವನು ಕೊಟ್ಟಿದ್ದು, ಒಳ್ಳೆದನ್ನು ಕೊಟ್ಟರೆ ಮಾಡ್ತೇನೆ ನಾನು, ಈ ರೀತಿಯಾಗಿ ಹೇಳಿಬಿಡ್ತೇವೆ. ಹೇಳ್ತಾರೆ ಅವನು ಕೊಟ್ಟದ್ದು ಅಂತ ಬೇಡ, ಕೊಡ್ತಾನೆ, ನಿನಗೆ ತಗೊಳ್ಳಿಕ್ಕೆ ಯೋಗ್ಯತೆ ಬೇಕಷ್ಟೇ. ಹೇಳ್ತಾರೆ ಸದ್ಬುದ್ಧಿ ಛತ್ರ. ವ್ಯಾಪನೆ ಛತ್ರ ಅಂತ ಹೇಳಿದ್ರೆ ಅದನ್ನ ದೇವರಿಗೆ ನಾವು ನೆರಳಾಗಿ ಇಡುವಂಥದ್ದು ಛತ್ರ. ಒಳ್ಳೆಯ ಬುದ್ಧಿಯನ್ನ ದೇವರಿಗೆ ಛತ್ರವನ್ನಾಗಿ ಅರ್ಪಿಸಬೇಕು. ದೀಪವೇ ಸುಜ್ಞಾನ. ಯಾವುದೋ ದೀಪ ಎಣ್ಣೆ ಖಾಲಿಯಾದಾಗ ನಂದಿ ಹೋಗುವಂತಹದ್ದು ಏನೂ ಇಲ್ಲ. ಎಣ್ಣೆ ಖಾಲಿ ಆಯಿತು ಅಂತಾದ್ರೆ ಹೊಗೆ ಬರಲಿಕ್ಕೆ ಶುರುವಾಯಿತು. ಅದರಿಂದ ಏನುಂಟು ಮತ್ತೆ? ಎಣ್ಣೆ ಹಾಕಿದ್ರೆ ಅದರ ಜೊತೆಗಿದ್ರೆ ಮಾತ್ರ ಅದು ದೀಪ, ಇಲ್ಲದಿದ್ರೆ ದೀಪ ಹೋಯ್ತು, ಆರಿ ಹೋಯ್ತು. ಸುದೀಪ ಯಾವುದು ಸುದೀಪ ಅಂತ ಕೇಳಿದ್ರೆ ದೀಪ ಸುಜ್ಞಾನ, ಒಳ್ಳೆಯ ಜ್ಞಾನ. ಒಳ್ಳೆಯ ಜ್ಞಾನ ಯಾವುದು?
ಒಳ್ಳೆಯ ಜ್ಞಾನ ಅಂತ ಹೇಳಿದ ತಕ್ಷಣ ಬರುವುದಿಲ್ಲ. ಶಾಸ್ತ್ರಗಳ ಚಿಂತನೆಯಿಂದಾಗಿ ಬರುವಂತಹದ್ದೇ ಸುಜ್ಞಾನ. ಅದಾದ ಮೇಲೆ ಆರಾರ್ತಿಗಳೇ ಗುಣಗತನ. ದೇವರಿಗೆ ಮಂಗಳಾರತಿಯನ್ನು ಮಾಡಬೇಕು. ಯಾವುದು ಆರಾರ್ತಿ ಹೇಳಿದ್ದಲ್ಲ, ಎಣ್ಣೆ ಇದ್ದಾಗ ಆರತಿ, ಎಣ್ಣೆ ಖಾಲಿ ಆಯಿತು ಅಂತಾದ್ರೆ ಅದನ್ನು ಕೆಳಗಿಡಬೇಕು ಹೇಳ್ತಾರೆ. ಆರಾರ್ತಿಗಳೇ ಗುಣಕಥನ. ದೇವರ ಗುಣಕಥನೆಯನ್ನೇ ಮಾಡಬೇಕು. ಏನು ಮಾಡಿದ್ದಾನೆ ದೇವರು, ಶಾಸ್ತ್ರಗಳು ಏನು ಕೊಟ್ಟಿದೆ ಅದರ ಎಲ್ಲ ವ್ಯವಸ್ಥೆಗಳನ್ನ ಮಾಡಬೇಕು. ಹೀಗೆ ಮಾಡಿಕೊಂಡಾಗ ಮಾತ್ರ ಆವಾಗ ನಮಗೆ ಏನಾಗ್ತದೆ ಅಂತ ಕೇಳಿದರೆ ಒಳ್ಳೆಯ ರೀತಿಯಲ್ಲಿ ಭಗವಂತನ ಪೂಜೆ ಅಂತ ಅನಿಸಿಕೊಳ್ಳುತ್ತದೆ. ಅದಕ್ಕೋಸ್ಕರವಾಗಿ ಇದೆಲ್ಲವೂ ಕೂಡ ಮಾನಸಿಕ ಪೂಜೆ. ದೇವರು ನನಗೆ ಒಳಗಿನಿಂದ ಮನಸ್ಸು ಕೊಟ್ಟು ಇದನ್ನು ಮಡಿಸಿಕೊಳ್ಬೇಕು. ಇದನ್ನು ಕೂಡ ಹಾಗೆ ಹೇಳಿಬಿಟ್ರೆ ಆಯಿತು. ದೇವರೇ ನೀನು ಒಳ್ಳೆಯ ಮನಸ್ಸು ಕೊಡು, ಆವಾಗ ನಾನು ನಿನಗೆ ಇದೆಲ್ಲವನ್ನು ಕೂಡ ಶಾಸ್ತ್ರದ ಅವಮರ್ಶನೆ, ಶಾಸ್ತ್ರದ ಹಿನ್ನೆಲೆ ಅಥವಾ ಇದನ್ನೆಲ್ಲ ನಾನು ಮಾಡ್ತೇನೆ ಅಂತ ಹೇಳಿಕೊಂಡು ಹೇಳ್ತಾರೆ. ಭಗವಂತ ನಮ್ಮಲ್ಲಿಯೂ ಕೂಡ ಈ ರೀತಿಯಾಗಿರತಕ್ಕಂತಹ ಜ್ಞಾನಿಗಳ ಏನು ಆಚಾರ್ಯರ ಭಾಷ್ಯಾದಿಗಳನ್ನು, ಬೇಕಾದಷ್ಟು ಪುರಾಣಗಳಿದೆ, ಬೇಕಾದಷ್ಟು ಉಪನಿಷತ್ತುಗಳಿದೆ, ಪುರಾಣಗಳಿದೆ. ಅದನ್ನು ಇನ್ನಷ್ಟು ನಾವು ಅದನ್ನು ಅವಮರ್ಶನೆ ಮಾಡುವಂತಹ, ಅದರಲ್ಲಿ ಇನ್ನಷ್ಟು ಚಿಂತನೆಯನ್ನು ಮಾಡಿ ಅದರಲ್ಲಿ ಏನು ವಿಚಾರ ಇದೆ ಎಂಬುದನ್ನು ಇನ್ನಷ್ಟು ನಾವು ತಿಳಿಯುವಂತಹ ಪ್ರಯತ್ನವನ್ನು ನಮಗೆ ಆ ಭಗವಂತ ನಮ್ಮಿಂದ ಮಾಡಿಸಲಿ. ಆ ರೀತಿಯಾಗಿರ್ತಕ್ಕಂತಹ ಬುದ್ಧಿಯನ್ನು ಧಿಯೋಯೋನ ಪ್ರಚೋದಯಾತ್ ಅಂತ ಹೇಳಿಕೊಂಡು ನಮ್ಮ ನಿತ್ಯದಲ್ಲಿಯೂ ಕೂಡ ಮಾಡುವಂತಹ ಗಾಯತ್ರಿಯಲ್ಲಿಯೂ ಕೂಡ ಈ ಚಿಂತನೆಯನ್ನು ಇಟ್ಟುಕೊಂಡು ನಮಗೆ ಆ ಪ್ರವೃತ್ತಿಯನ್ನು ಮಾಡಿಸಲಿ ಅಂತ ಹೇಳಿಕೊಂಡು ಇವತ್ತಿನ ಪ್ರವಚನವನ್ನು ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀತಾಂ ಪ್ರತೇವಾಲಂ ವಿಷ್ಣುರ್ಮೇ ಪರಮಸ್ವೃತ್. ಶ್ರೀಕೃಷ್ಣಾರ್ಪಿತಮಸ್ತು.